ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 1ನೇ ತಾರೀಕು ಆಗಸ್ಟ್ 2024 ಗುರುವಾರ. ಶ್ರೀ ಕ್ರೋಧಿನಾಮ ಸಂವತ್ಸರೆ, ದಕ್ಷಿಣಾಯಣೆ, ಗ್ರೀಷ್ಮ ಋತು, ಆಷಾಢ ಮಾಸೆ, ಕೃಷ್ಣ ಪಕ್ಷದ ದ್ವಾದಶಿ ತಿಥಿ, ಮೃಗಶಿರಾ ನಕ್ಷತ್ರ, ವ್ಯಾಘಟ ಯೋಗ, ತೈತುಲ ಕರ್ಣ ಇವತ್ತಿನ ಪಂಚಾಂಗ ಫಲ. ಪ್ರದೋಷ ಕೂಡ ಇರತಕ್ಕಂಥದ್ದು. ಎಲ್ಲರೂ ಶಿವನಾಲಯದಲ್ಲಿ ಮೃತ್ಯುಂಜಯ ಕಾಲಕ್ಕೆ ಶಿವನೇ ಸಾಕ್ಷಿ. ನಡೀತಿರೋ ನಾ ಹೇಳ್ತಲೇ ಇದ್ದೆ, ದೀಪ ಹಚ್ಕೊಳ್ಳಿ ಮಕ್ಕಳೇ, ದೀಪ ಹಚ್ಕೊಳ್ಳಿ ಪ್ರತಿಯೊಬ್ಬರೂ ಅಂತ. ಖುಜರಾಹು ಸಂಧಿಯ ಈ ಪ್ರಭಾವ ನೋಡಿ. ಪಕ್ಕದ ಕೇರಳ ಇರ್ಬೋದು, ಇನ್ನೊಂದಿರ್ಬೋದು, ಯಾರಾದರೂ ಅಷ್ಟೇ ಮಕ್ಕಳೇ, ಯಾರ ಮನೆಯ ಬೆಳಕಾರಿದ್ರೂ ತಕ್ಕೊಳ್ಳೋ ಸ್ಟೈಲ್ ನಾವಿಲ್ಲ. ನಾವೆಲ್ಲರೂ ಒಂದೇ, ವಸುದೈವ ಕುಟುಂಬಕಂ. ಆ ವಯನಾಡಲ್ಲಿ ಬೀಸಿರೋ ಆ ರಭಸ, ಅಬ್ಬರದ ಆ ಮಳೆ, ಭೂಮಿ ಕುಸಿತ, ಗುಡ್ಡ ಕುಸಿತ ಹೇಳ್ತಲೇ ಇದೆ. ಗುಡ್ಡಗಳ ಹತ್ರ ಇರೋರು, ಬೆಟ್ಟ ಗುಡ್ಡಗಳ ಹತ್ರ ಇರೋರು, ನದಿ ತೀರದ ಪ್ರದೇಶ, ಹೊಳೆ ತೀರದ ಪ್ರದೇಶ, ತುಂಬ ಎಚ್ಚರಿಕೆಯಿಂದಿರಿ. ಖುಜರಾಹು ಪ್ರಭಾವ ಅಲ್ಲೋಲ ಕಲ್ಲೋಲ ಸೃಷ್ಟಿಸುತ್ತೆ ಅಂತ. ದಯಮಾಡಿ ಇವತ್ತು ಪ್ರದೋಷ, ಅವರೆಲ್ಲರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ. ಇನ್ನಷ್ಟು ದೊಡ್ಡದಾಗದೇ ಇರಲಿ ಸಮಸ್ಯೆಗಳು. ನಮ್ಮ ಕೈಯಲ್ಲಿ ಆಗೋಲ್ಲ ಮಕ್ಕಳೇ, ನಾವೆಲ್ಲ ಸಾಮಾನ್ಯರು. ದೊಡ್ಡವರು ಬಿಡಿ ತಟ್ಕೋತಾರೆ, ಅವ್ರವ್ರ ಕಥೆಗಳು ಬೇರೆ. ನಾವೆಲ್ಲ ಒಂದು ಸಣ್ಣದಾಗಿ ಒಂದು 10 ರೂಪಾಯಿ ಕಳ್ಕೊಂಡ್ರು ಗಾಬರಿ ಪಡೋರು. ನಮ್ಮ ಮಕ್ಕಳು ಒಂದು ಸಣ್ಣ ಹಬ್ಬ ಆದರೆ ಗಾಬರಿ ಪಡೋರು. ನಮ್ಮ ಮನೆಯವ್ರಿಗೊಂದು ಅನಾರೋಗ್ಯ ಸಮಸ್ಯೆ ಆದರೆ ಗಾಬರಿ ಪಡ್ತಕ್ಕಂಥವ್ರು. ಅಂಥದ್ರಲ್ಲಿ ಈ ಒಂದು ಪ್ರಕೃತಿಯ ವಿಕೋಪ ಇದೆಯಲ್ಲ, ನಾವಾಗಿ ಮಾಡ್ಕೊಂಡಿರೋದು ಮಕ್ಕಳೇ. ಯಾಕೆ ಗೊತ್ತಾ? ನಾವೇನು ಗುಡ್ಡ ಆಗೋದಿಲ್ಲ, ಬೆಟ್ಟ ಆಗೋದಿಲ್ಲ, ಪ್ರಕೃತಿನೇ ಹಾಳು ಮಾಡಿಬಿಟ್ಟಿದ್ದೀವಿ. ನಮ್ಮ ಪ್ರಕೃತಿನ ಹಾಳು ಮಾಡಿ ಇಟ್ಕೊಬಿಟ್ಟಿದ್ದೀವಿ. ನಮ್ಮಲ್ಲಿ ಕ್ಷಮೆ ಕೇಳೋ ಗುಣವೇ ಹೊರಟೋಗ್ಬಿಟ್ಟಿದೆ. ಮಾಡಿದ ತಪ್ಪುಗಳು ಇನ್ನಷ್ಟು ಮಹಾ ಮೋಸಗಾರರಾಗ್ಬಿಟ್ಟಿದ್ದೇವೆ, ವಿಕೃತಿಗಳಾಗ್ಬಿಟ್ಟಿದ್ದೇವೆ. ನಮ್ಮ ಜವಾಬ್ದಾರಿಗಳು ಮರೆತು ಬಿಟ್ಟಿದ್ದೇವೆ, ಸುಳ್ಳುಗಳ ಬದುಕಿನಲ್ಲಿ ಕುಳಿತು ಬಿಟ್ಟಿದ್ದೇವೆ. ಅದಕ್ಕೆ ಪ್ರಕೃತಿ ತಗೊಳ್ಳೋ, ನೀನು ವಾಪಸ್ ತಗೋ, ನಿನ್ನ ವಿಕೃತಿಗೆ ತಕ್ಕಂತೆ ಆಕೃತಿ ಅಂತ. ಆ ಪರಮಶಕ್ತಿ ಪ್ರಕೃತಿ ಸುಮ್ಮನೆ ಇರ್ತಾಳ? ತಾಯಿ ಜಗನ್ಮಾತೆ. ನಮ್ಮ ಆಲೋಚನೆಗಳು ತಪ್ಪಿಬಿಟ್ಟಿದೆ, ದಾರಿ ತಪ್ಪಿಬಿಟ್ಟಿದೆ ಮಕ್ಕಳೇ. ಒಳ್ಳೇದು ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ, ಒಳ್ಳೇದು ಬಯಸೋದೇ ಬರೋಲ್ಲ. ಕೊಡ್ಲಿಕ್ಕಾಗಲಿಲ್ಲ ಅಂದ್ರೂ ಪರವಾಗಿಲ್ಲ, ಕಿತ್ಕೊಳ್ಳೋದು ಬಿಡ್ತಿಲ್ಲ. ಏನೇನೋ ಆಗ್ಬಿಟ್ಟಿದ್ದಾರೆ. ಪ್ರಕೃತಿಯ ವಿಕೋಪ ಇನ್ನೆಷ್ಟು ಅಬ್ಬರಿಸಿಬಿಡುತ್ತೋ ಅನ್ನೋ ಒಂದು ಭಯ. ದಯಮಾಡಿ ಪ್ರತಿಯೊಬ್ಬರು ಸದಾ ಸಂಧ್ಯಾಕಾಲ ಒಂದು ದೀಪ. ಇವತ್ತು ಹೇಗೂ ಪ್ರದೋಷ. ಆ ಶಿವಯ್ಯನಿಗೆ ನಮ್ಮವರನ್ನ ಇರುವವರನ್ನ, ಸುತ್ತಮುತ್ತ ಪರಿಸರ, ಎಲ್ಲರೂ, ಎಲ್ಲ ಪ್ರಾಣಿ ಪಶು ಪಕ್ಷಿ ಮನುಷ್ಯ ಎಲ್ಲರೂ ನೆಮ್ಮದಿಯಾಗಿರಲಿ ಅಂತ ಆ ಜಗನ್ಮಾತೆಯನ್ನು ಪ್ರಾರ್ಥನೆ ಮಾಡ್ತಾ ಇವತ್ತೊಂದು ದೀಪ ಹಚ್ಕೊಳ್ಳಿ. ಪ್ರದೋಷ ಕಾಲಕ್ಕೆ, ಸಂಧ್ಯಾಕಾಲಕ್ಕೆ ಹೊಸಲು ದೀಪ ಒಂದು ಹಚ್ಕೊಳ್ಳಿ. ಆಯ್ತಾ? ಹತ್ತಿರದಲ್ಲಿರೋ ಶಿವಾಲಯಕ್ಕೆ ಹೋಗ್ಬಿಟ್ಟು ಇವತ್ತೊಂದು ಮೃಗಶಿರಾ ನಕ್ಷತ್ರ ಬೇರೆ ಒಂದು ಸಣ್ಣ ಸೇವೆ ನಿಮ್ಮ ಮಟ್ಟಕ್ಕೆ ಶಿವಯ್ಯನ ಹತ್ರ ಪ್ರಾರ್ಥನೆ ಮಾಡಿ. ಜಗತ್ತು ತಂಪಾಗಬೇಕು ನಿಜ. ಈ ಪಾಟಿ ತಂಪ, ಈ ಪಾಟಿ ಅಬ್ಬರವ ನಮ್ಮ ತೋರಿಸ್ತದೆ. ನಾವು ಕೆಟ್ವಿ. ಹೆಂಗೆ ಅಂದರೆ ಕೃಷ್ಣರು ಹೇಳ್ತಾರೆ ಕಲಿಯುಗ ಹೇಗಿರುತ್ತೆ ಅಂತ. ಅದರ ಪ್ರಭಾವ ನಮ್ಮ ಆಲೋಚನೆ, ನಾವು ಬದಲಾಗಲಿಲ್ಲ. ನಮ್ಮ ಆಲೋಚನೆ, ನಮ್ಮ ಸುಲೋಚನೆ, ವಿಲೋಚನೆ, ಮನೋಲೋಚನೆ ಬದಲಾಗ್ಬಿಟ್ಟಿದೆ ಮಕ್ಕಳು. ಯಾರು ಹಾಳಾದರೂ ಸರಿ, ಯಾರನ್ನ ಹಾಳು ಮಾಡಾದರೂ ಸರಿ, ನಾವು ಬದುಕಬೇಕು. ಕೆಡಸಾದರೂ ಬದುಕಬೇಕು, ಬಾಚ್ಕೊಂಡಾದರೂ ಬದುಕಬೇಕು. ನಾನೊಬ್ಬನೇ ಬದುಕಬೇಕು, ನಾನೊಬ್ಬನೇ ಚೆನ್ನಾಗಿರ್ಬೇಕು. ಅವನು ಮಣ್ಣಾಗಲಿ, ಅವ್ನು ಕೊಡ್ತೀನಿ ಅಂದಿದ್ದೆ, ಹೆಂಗಾದರೂ ಸರಿ. ಮೊನ್ನೆ ಒಬ್ಬ ಕುಟುಂಬ
ದಿಲ್ಲಿಯಿಂದ ಬಂದು ಬದುಕು ಕಟ್ಕೊಂಡಿದ್ದಾನೆ. ಪುಟ್ಟು ಮಗು ತತ್ತರಿಸ್ಬಿಟ್ಟಿದ್ದಾನೆ. ಬರೀ ಒಂದು 5-6 ಲಕ್ಷ ಸಾಲ. ಪುಟ್ಟು ಮೆಸ್ಸಿಟ್ಟು ಕೆಲ್ಸಕ್ಕೆ ಹೋಗ್ತಿದ್ದಾನೆ, ಹೆಂಡತಿ ನೋಡ್ಕೊಳ್ಳಿ ಅಂತ. ಕೆಲಸನೂ ಹೋಗ್ಬಿಟ್ಟಿದೆ, ಕೈ ತುಂಬ ಸಂಬಳ, ಒಂದು 40,000. ಏನೋ ಒಂದು ವ್ಯಾಪಾರ ಮಾಡ್ಬೇಕಂತ ಹೋಗಿದ್ದು, ಯಾಕೋ ಕೆಲಸಗಾರ ಇಲ್ಲ. ಈತನಿಗೆ ಸ್ಟ್ರೆಸ್ ತಡ್ಕೊಳಕ್ಕಾಗಲಿಲ್ಲ. ಒಂದು 15 ದಿನ ಆಸ್ಪತ್ರೆ. ವ್ಯಾಪಾರ ನಡೀತಿಲ್ಲ. ದಿನಕ್ಕೊಂದು 5-10 ಸಾವಿರ ನಡೀತಿದ್ದು. ನೋಡೋರಿಲ್ಲ ಮಾಡೋರಿಲ್ಲ ಅಂದ್ರೆ ಏನಾಗುತ್ತೆ? ಸತ್ತೋಗ್ಬಿಡ್ತೀನಿ ಗುರುಗಳೇ ಅಂತಾನೆ. ಕಾರಣ ಗೊತ್ತಾ? ಕಡಿಮೆ ಅಂದರೂ ಆ 6 ಲಕ್ಷಕ್ಕೆ ನಂಬ್ತೀರಾ? 10% ಬಡ್ಡಿ, 12% ಬಡ್ಡಿ ಕೇಳ್ತಿದ್ದಾರೆ. ಸಾಯಿಸ್ಬಿಡ್ತೀವಿ. ಏನಾದರೂ ಮಾಡ್ಕೊ, ಹೇಗಾದರೂ ಮಾಡ್ಕೊ. ಚೆನ್ನಾಗಿರ್ತೀವ ಮಕ್ಕಳೇ? ಅಸಲು ಕೊಡ್ತೀನೋ ಹೇಗೋ ತಿರ್ಸಿ, ನಿನ್ನ ಅಸಲು ಕಟ್ಕೊಂಡು ನನಗೇನಾಗಬೇಕು, ನನಗೆ ಬಂದ್ಬಿಡಬೇಕು. ನೀನು ಬೆಂಕಿ ಹಚ್ಕೊ, ನೀನು ಮನೆ ಮಠ ಎಲ್ಲ ಮಾರ್ಕೊ, ನೀನು ಹಾಳಾದ್ರೂ ಚಿಂತೆ ಇಲ್ಲ, ನನಗೆ ಇಟ್ಬಿಡು ಅನ್ನೋ ಅಂತ ಪ್ರಕೃತಿ ಬಿಡುತ್ತೆ ಅನ್ಕೊಂಡಿದ್ದೀರಿ. ಇವತ್ತಿಗೆ ನೀವು ಗೆಲ್ತೀರಿ ಮಕ್ಕಳೇ. ಇವತ್ತಿಗೆ ನಾವು ಚೆನ್ನಾಗಿರ್ತೀವಿ ಮಕ್ಕಳೇ. ಈ ಕ್ಷಣ ನಜ್ದೀಕಿ ಫಾಯ್ದ ನೆನ್ಪಿಟ್ಕೊಳ್ಳಿ. ನನ್ನ ಅಜ್ಜ ಹೇಳ್ಕೊಟ್ಟಂಥದ್ದು. ಇವತ್ತಿಗೆ ಬದುಕ್ಲಿಕ್ಕೆ ಹೋಗ್ಬೇಡಿ. ಹೇಗಾದ್ರೂ ಬದುಕ್ಬಿಡ್ಬೇಕು, ಹೆಂಗಾದ್ರೂ ಬದುಕ್ಬಿಡ್ಬೇಕು. ಪ್ರಕೃತಿ ಬಿಡುವುದಿಲ್ಲ. ಕಾದಿದ್ದು ಕರ್ಮ ದೇವತೆ ಹೆಂಗ್ ಹೊಡೆಯುತ್ತೆ ಗೊತ್ತಾ? ಪುಣ್ಯಾತ್ಮ ಅಷ್ಟು ದೊಡ್ಡ ವ್ಯಕ್ತಿ ಒಂದು 34-35 ಬಿಕ್ಕಿ ಅಳ್ತಾನೆ. ಇಲ್ಲ ಕಣೋ, ಹಿಂಗಾಗಿದೆ, ಹೀಗಾಗಿದೆ, ಇನ್ನೊಂದು 6 ತಿಂಗಳು, ಹೆಚ್ಚು ಕಡಿಮೆ 1 ವರ್ಷ ಇದೆ, ಸುಮ್ಮನೆ ಅಳಬೇಡ, ಈ ಥರದ್ದು ಮಾಡ್ಕೊ, ನಿನಗೆ ಈ ಥರದ್ರಲ್ಲಿ ಬಲ ಇದೆ. ವೈದಿಕವಾಗಿ ಇದೊಂದು ಸಣ್ಣ ಪೂಜೆ ಮಾಡ್ಕೊ, ಆ ಗಣಪತಿ ದಾರಿ ಮಾಡಿಸ್ತಾನೆ ಅಂತ. ಈ ಥರದ್ದು ಹತ್ಯೆ, ಆತ್ಮಹತ್ಯೆ, ಇನ್ನೊಂದು ತಾಯಿ ಜೀವ ಬರುತ್ತೆ. ಮಗಳ ಜಾತಕ ಇಟ್ಕೊಂಡು, ಗುರುಗಳೇ ನೀವು ಹೇಳ್ತಿದ್ರಲ್ವಾ, ಒಂದು ಹತ್ಯೆ ಇಲ್ಲ ಆತ್ಮಹತ್ಯೆ. ನಾನು ಆತ್ಮಹತ್ಯೆ ಮಾಡ್ಕೋಬೇಕು ಅನ್ಕೋಬಿಟ್ಟಿದ್ದೆ ನಮ್ಮ ಮಗಳ ವಿಚಾರಕ್ಕೆ. 18-19 ವರ್ಷದ ಮಗು. ತಾನು ಬಗ್ಗಲ್ಲ ಅನ್ನುತ್ತೆ, ತಾನು ಕೇಳಲ್ಲ ಅನ್ನುತ್ತೆ. ಏನು ಮಾಡೋಣ ಮಕ್ಕಳೇ? ಬಿಟ್ಟು ಬಿಡಬೇಕು ಅನ್ನುತ್ತೆ. ಕೇಳೋದೇ ಇಲ್ಲ. ಹೋಗ್ರಪ್ಪ, ನೀವು ಬದುಕೋ ಹೋಗ್ರಿ, ನೀವು ತುಂಬ ಬುದ್ಧಿವಂತರು, ವಿದ್ಯಾವಂತರು ಅನ್ಸ್ಬಿಟ್ಟಿದ್ರಿ, ಶಕ್ತಿ ತುಂಬಿಟ್ಟಿದೆ. 19ಕ್ಕೆ ನಾನು ಸಾಧನೆ ಮಾಡ್ಕೋತೀನಿ, ನಾನು ಹೇಗೋ ಬದುಕ್ತೀನಿ. ಯಾಕೆ ಆ ಥರ ಆಡಬಾರ್ದು ಮಾತುಗಳನ್ನು ಆಡ್ತಾ ಪ್ರಚೋದನೆ ಮಾಡಿಸಿ ಅವ್ರೇನಾದರೂ ಹೆಚ್ಚು ಕಡಿಮೆ ಮಾಡಿಕೊಂಡ್ರೆ? ಗಂಡ ನೋಡಿದ್ರೆ ಎಲ್ಲೋ ಮಿಲ್ಟ್ರಿಲಿ ದೂರದಲ್ಲಿ, ತಾಯಿ ಜೀವ ಮಕ್ಕಳನ್ನ ಎದೆಗೆ ಹಾಕ್ಕೊಂಡು, ಅಯ್ಯೋ ರಾಮಚಂದ್ರ ಏನು ಅಂತ ಹೇಳ್ತೀರ ಮಕ್ಕಳೇ? ವಿಕೃತಿ ಆಗ್ಬಿಟ್ಟಿದ್ದಾವೆ. ಸರಿ, ನಮ್ಮಿಂದ ಏನೊಬ್ರಿಗೆ ತೊಂದರೆ ಬೇಡ. ಮನುಷ್ಯ ಅಸಲು ಅನ್ನೋದಿಲ್ಲ. ಇವತ್ತು ಬಡ್ಡಿಗೆ ನಿಂತ್ಬಿಟ್ಟಿದ್ದಾನೆ. ಬಡ್ಡಿ ತೆಗೆಸ್ಕೊಳ್ಳೋಕೆ ಪ್ರಕೃತಿ ಗೊತ್ತಿಲ್ವಾ? ಈ ರೀತಿ ಅದು ತಗೊಳುತ್ತೆ. ತುಂಬ ಒಳ್ಳೆಯವ್ರನ್ನು ಸೇರಿಸಿ ತೊಗೊಂಡು ಹೊಟ್ಟೋಗ್ಬಿಡುತ್ತೆ. ಒಂದೇ ಒಂದು ದುರ್ಯೋಧನ ಅನಾಹುತ ಆಲೋಚನೆ, ಆ ದುಷ್ಟ ಚತುಷ್ಟಯ ಕೂಟದ ಆಲೋಚನೆ 20-21 ಲಕ್ಷ ಜನರನ್ನ ತಗೊಂಡೋಗ್ಬಿಡುತ್ತೆ. ಅದರಲ್ಲಿ ಎಷ್ಟು ಕುದುರೆಗಳು, ಆನೆಗಳು, ಒಂಟೆಗಳು, ಎಷ್ಟು ಜೀವಗಳು ಹೊರಟೋಯ್ತು ಮಕ್ಕಳೇ. ಅಕ್ಷೋಹಿಣಿ ಸೈನ್ಯ ಅನ್ನೋದು, ಅದರಲ್ಲಿ ಭೀಷ್ಮರು ಹೊರಟೋದ್ರು, ದ್ರೋಣರು ಹೊರಟೋದ್ರು. ತುಂಬ ಒಳ್ಳೆಯವರೆಲ್ಲ ಪ್ರಕೃತಿ ತಗೊಂಡು ಹೊರಟೋಗ್ಬಿಡ್ತು. ಬಿಡೋದಿಲ್ಲ ಪ್ರಕೃತಿ. ಒಳ್ಳೆಯವ್ರನ್ನ ಸೇರಿಸಿ ಎಳ್ಕೊಂಡು ಹೋಗುತ್ತೆ, ಕರ್ಕೊಂಡು ಹೋಗುತ್ತೆ. ನಮ್ಮ ಆಲೋಚನೆಗಳು ದಯಮಾಡಿ ಪರವಾಗಿಲ್ಲ ಮಕ್ಕಳ, ಒಬ್ರಿಗೆ ಒಳ್ಳೇದು ಮಾಡ್ಲಿಕ್ಕಾಗಲಿಲ್ಲ, ತೊಂದರೆ ಕೊಡುವಂಥ ಒಂದು ಬುದ್ಧಿ ದೇವರು ನಮಗೆ ಕೊಡೋದೇ ಇರಲಿ. ಕಿತ್ತು ತಿನ್ನುವಂಥದ್ದು, ಬಾಚಿ ತಿನ್ನುವಂಥದ್ದು, ಈ ರೀತಿ ಒಬ್ಬ ಪೂರ್ತಿ ನಷ್ಟ ಆಗ್ಬಿಟ್ಟಿದ್ದಾನೆ. ಅಸಲು ಕೊಟ್ಬಿಡ್ತೀನಿ ಸರ್ 6 ಲಕ್ಷ, ಕೆಲ್ಸಕ್ಕೆ ಸೇರ್ತೇನೆ. ಆ ಮಗುನೇನು ಮಾಡಲಿ, ಹೆಂಡ್ತಿನೇನು ಮಾಡಲಿ, ಬಾಡಿಗೆ ಕಟ್ಲ, ಹೋಟೆಲ್ ಬಾಡಿಗೆ ಕಟ್ಲ, ಆಗ್ತಿಲ್ಲ ಆತನಿಗೆ. ಅಸಲು ಮಾತಾಡ್ಬೇಡ, ಅಸಲು ಮಾತಾಡ್ಬೇಡ. ದಿನ 2,000 ರೂಪಾಯಿ ನನ್ನ ಅಕೌಂಟ್ಗೆ ಹಾಕ್ಬಿಡ್ಬೇಕು. ಬಡ್ಡಿ ನೆನಪಿಟ್ಕೊಳ್ಳಿ, ಅದು ಯಾರು ತಲೆ ಕೆಡಿಸೋರು. ಸಮಯ ನಮ್ಮನ್ನು ಕರ್ಕೊಂಡು ಹೋಗ್ಬಿಡುತ್ತೆ ಮಕ್ಕಳೇ. ಅದಕ್ಕೆ ವಿಕಾರಗಳು ಅಂತ ಹೇಳೋದು, ಪ್ರಭಾವಗಳು. ನಿಧಾನ ಮಾಡಿ, ಆಲೋಚಿಸಿ, ಹೆಜ್ಜೆ ಇಡಿ. ಸಾಲ ಮಾಡಿ ವ್ಯಾಪಾರ ಮಾಡುವಂಥದ್ದೇನಿದೆ? ನಾನು ಅನುಭವಿಸ್ತಿದ್ದೇನೆ ಮಕ್ಕಳೇ, ಅನುಭವಿಸಿದ್ದೇನೆ, ನೋಡಿದ್ದೇನೆ. ತಟ್ಕೊಳ್ಳೋ ಶಕ್ತಿ ನನಗಿದೆ. ಏನಾದರೂ ಆಗಲಿ ಈಜೋಣ ಬಿಡಿ, ರಾಮ ಇದ್ದಾನೆ ಅಂತ. ಆದರೆ ಸಾಮಾನ್ಯರು, ನನ್ನ ಗುರುಗಳಿಗೆ ನೋಡಬೇಕು. ಎಂತೆಂಥ ಗುರುಗಳನ್ನು ನೋಡಿದೆ ನಾವು. ನೀವೆಲ್ಲರೂ ನನ್ನ ಗುರುಗಳೇ.
ನಿಮ್ಮ ಜೊತೆ ಮಾತಾಡ್ತಾ ನಾನು ಎಷ್ಟೋ ಧೈರ್ಯ ತಗೊಂಡಿದ್ದೇನೆ. ಅವಸರಕ್ಕೆ ಇವತ್ತು ಹೆಂಗೆ ಗೊತ್ತಾ ಪ್ರಕೃತಿ, ಇವತ್ತು ಮಾಡೋ ಸ್ನೇಹಿತದ ಒಂದು ಗೆಳೆತನ ಅವಸರಕ್ಕೋಸ್ಕರ ಮಾಡ್ಕೊಳ್ಳೋ ಗೆಳೆತನ. ಅವನಿಂದ ಲಾಭ ಇದ್ರೆ ಮಾತ್ರನೇ ಗೆಳೆತನ ಮಕ್ಕಳೇ. ಆ ಬಂಧುತ್ವ ಅವಸರಕ್ಕೋಸ್ಕರ ಮಾಡಿಕೊಳ್ಳುವ ಗೆಳೆತನ. ಆಮೇಲೆ ಅಂದವನ್ನು ನೋಡಿ ಹುಟ್ಟುಕೊಳ್ಳೋ ಪ್ರೀತಿ ಪ್ರೇಮ. ಅಂದ ಅಲ್ಲೆಲ್ಲೋ ಆಕರ್ಷಣೆ, ಕಾಮದ ಆಕರ್ಷಣೆಯೋ, ದೇಹದ ಆಕರ್ಷಣೆಯೋ, ದುಡ್ಡಿನ ಆಕರ್ಷಣೆಯೋ, ಅಧಿಕಾರದ ಆಕರ್ಷಣೆಯೋ ಕೇಳ್ತಿರ್ತವೆ. ಬ್ರೇಕಿಂಗ್ ನ್ಯೂಸ್ಗಳೆಲ್ಲ ಕೇಳ್ತಿರ್ತವೆ ನೋಡಿ. ಮೊನ್ನೆ ಒಂದು ಮದುವೆ ಇದೇ ಥರದ ಬ್ರೇಕಿಂಗ್ ನ್ಯೂಸ್ ನೋಡಿ. ಓ ರಾಮಚಂದ್ರ, ಹೈಕೋರ್ಟಲ್ಲಿ ನಡೆಯುತ್ತೆ. ಜಡ್ಜ್ ಸಾಹೇಬರು ಕೇಳ್ತಾರೆ, 7ನೇ ಮೇಂಟೆನೆನ್ಸ್ ಕೇಸ್ ಹಾಕಿರೋದು, 7ನೇ ಗಂಡನ ಮೇಲೆ ಪ್ರತಿಯೊಬ್ಬರ ಜೊತೆ ಮದುವೆ ಆಗೋದು, ಒಂದು ಕೇಸ್ ಹಾಕೋದು, ಮೇಂಟೆನೆನ್ಸ್ ಕೇಸು. ಏನ್ರಿ ಇದು? ಸೆಕ್ಷನ್ಗಳನ್ನು, ಕಾನೂನುಗಳನ್ನು ತಮಗೋಸ್ಕರ ಬಳಸ್ಕೊಳ್ಳುವಂಥ ವಿಕೃತಿ. ಜಡ್ಜ್ ಸಾಹೇಬರು ಧರ್ಮ ದೇವತೆಯ ಸ್ಥಾನದಲ್ಲಿ ಕುಳಿತಿರುವ, ನ್ಯಾಯ ದೇವತೆಯ ಸ್ಥಾನದಲ್ಲಿ ಕುಳಿತಿರ್ತಕ್ಕಂಥದ್ದು. ಅವರೆಲ್ಲಾರ್ದು ಡೀಟೇಲ್ ತಗೊಬನ್ರಿ ಅಂತಾರೆ. ಎಲ್ಲಿಯ ಆಲೋಚನೆ? 6 ಜನರ ಹತ್ರನೂ ಮೇಂಟೆನೆನ್ಸ್ ತಗೋತಿದ್ದಾಳೆ ಯಾಕೆ? 6 ಜನರ ಥರವೂ ತಗೋತೆ. ಈಗ 7ನೇವ್ರ ಮೇಲೆ ಮತ್ತೆ ಅಟ್ರಾಸಿಟಿಯೋ, ಇನ್ನೊಂದು ಡೌರಿ ಕೇಸು, ಇನ್ನೊಂದು, ಅಲ್ಲಿವರೆಗೂ ಕೇಸ್ ಮುಗಿಯೋವರೆಗೂ ನನಗೆ ಮೇಂಟೆನೆನ್ಸ್ ಫೀಸ್ ಕೊಡಿ ಅಂತ. ಕಾನೂನುಗಳು ಬದಲಾಗ್ತಿದ್ದಾವೆ ಮಕ್ಕಳೇ, ನಮ್ಮ ವಿಕೃತಿಗೆ ತಕ್ಕಂತೆ. ನ್ಯಾಯ ದೇವತೆ ನೋಡ್ತಿದ್ದಾಳೆ ಅದನ್ನು ಇನ್ನೊಂದು ರೂಪದಲ್ಲಿ. ಪ್ರಕೃತಿ ಅಂದವನ್ನು ನೋಡಿ ಹುಟ್ಟಿದಂಥ ಪ್ರೀತಿ. ಇನ್ನು ಆಸ್ತಿಗಳನ್ನು ನೋಡಿ ಬರುವಂಥ ಬಂಧುಗಳು. ನಿಮ್ಮ ಹತ್ರ ಏನೂ ಇಲ್ಲ ಅಂತ ಇಟ್ಕೊಳ್ಳಿ, ಯಾರೂ ಬರೋಲ್ಲ. ಎಲ್ಲ ಅವನು ನನ್ನ ಸ್ನೇಹಿತ ಅಂತ ಕೂಡ ಹೇಳ್ಕೊಳ್ಳಲ್ಲ, ನಮ್ಮ ಅಣ್ಣ, ನಮ್ಮ ತಮ್ಮ. ಇಲ್ಲಿ ಮಾತೃತ್ವ, ಪಿತೃತ್ವ, ಗುರುತತ್ವ, ದೈವತ್ವ, ಋಷಿತತ್ವ, ಮಹರ್ಷಿ ತತ್ವ, ಅವನ ಹತ್ರ ಏನಿದೆಯೋ ಜುಜುಬಿ. ಅವ್ನು ದೊಡ್ಡ ಕಾರಲ್ಲಿ ಬಂದ್ರೇನೆ ಅವ್ನು ನಮ್ಮವನು ಗೊತ್ತೇನೋ. ನೀವು ನಷ್ಟಕ್ಕಾಗಿ ನಮ್ಮವನ ಅವನು ಎಷ್ಟು ಮುಳುಗಿಸಿದಾನೆ ಗೊತ್ತಾ ಅಂತಾರೆ. ನೀವು ಕೆಟ್ಟು ನೋಡಿ, ನೀವು ಎದ್ದು ಬಿಟ್ರೆ ಊರೆಲ್ಲ ನೆಂಟ್ರೆ. ನಮ್ಮ ಅವ್ವ ಹೇಳ್ತಿದ್ದಂಥ ಮಾತು, ರಾಗಿ ಕಲ್ಲು ಮನೆಯಲ್ಲಿ ಸುತ್ತಿದ್ರೆ ಊರೆಲ್ಲ ನೆಂಟ್ರಂತೆ. ಇವತ್ತು ಆಸ್ತಿಗಳನ್ನು ನೋಡಿ ಬರುವಂಥ ಬಂಧುತ್ವ. ಕಲಿಯುಗ ಮಹಿಮೆ ಮಕ್ಕಳೇ. ನೀವು ಕಷ್ಟದಲ್ಲಾಗಿ ಇದ್ದಾಗ ಬರಲಿಲ್ಲ, ನೀವು ನೋವಿನಲ್ಲಿದ್ದಾಗ, ಬಾಧೆಯಲ್ಲಿದ್ದಾಗ, ನಷ್ಟದಲ್ಲಿದ್ದಾಗ ಆಳುಗೊಂದು ಕಲ್ಲು. ಎಂಥ ಸ್ವಾರ್ಥಿಗಳು ಗೊತ್ತಾ? ನಿಮ್ಮ ಹತ್ರ ಹೆಸರು ಇದೆ, ಬಂದು ಸೇರ್ಕೊತಾರೆ. ಇವ್ರು ಪಾಪ ಒಂದು ಗುರುಗಳು ಅಂತಲೇ ಹೇಳ್ತೇನೆ. ಒಂದು ಏನೋ ವ್ಯವಹಾರ ಕೊಟ್ಟಿದ್ದಾರೆ, ಸರಿ ಲಾಭ ಮಾಡ್ಕೊಂಡಿದ್ದಾನೆ. ಇನ್ನೂ ಒಂದು ದೊಡ್ಡದು, ತಿಂಗಳಿಗೆ ಕಡಿಮೆ ಅಂದರೂ ಒಂದು 50,000 ವರಮಾನ ಬರ್ತಿದೆ. ದೊಡ್ಡ ವರಮಾನ 50,000, 1 ಲಕ್ಷ ಕಟ್ಟಿ, ಒಂದು ಕಡಿಮೆ ಅಂದರೆ 20-30,000 ಅದನ್ನೇ ರೊಟೇಷನ್ ಮಾಡಿ ಕೊಡ್ತಿದ್ದಾರೆ. ಒಂದು ಏನೋ ಉತ್ಪನ್ನಗಳು ಒಂದು 5 ಲಕ್ಷ 10 ಲಕ್ಷ ತೊಗೊಂಡು ತಿಂಗಳಿಗೆ ಎಷ್ಟು ಬರೋ ಹಾಗೆ ವರಮಾನ ಮಾಡ್ತೇವೆ ಅಂತ ತಗೋತಾರೆ. ಅಲ್ಲಾಗಲಿಲ್ಲ, ಅಸಲು ವಾಪಸ್ ಕೊಟ್ಟರೆ ಬಿಟ್ಟಿಲ್ಲ ಆ ವ್ಯಕ್ತಿ. ನನಗೆ ಚೀಟ್ ಮಾಡಿದ್ದಾನೆ, ತಿಂಗಳಿಗೆ 1 ಲಕ್ಷ 10,000 ಕೊಡ್ತೀನಿ ಅಂತ ಹೇಳಿಬಿಟ್ಟು ನನಗೆ ಮೋಸ ಮಾಡಿದ್ದಾನೆ, ಈಸ್ ಅ ಫ್ರಾಡ್ ಅಂತ ಹೇಳ್ಬಿಟ್ಟು ಕೇಸ್ ಹಾಕ್ತಾನೆ. ಆ ಮನುಷ್ಯನಿಗೆ ಅದು ತೆಗೆದು ಅಸಲು ಕೊಡೋಷ್ಟಲ್ಲ 10 ಲಕ್ಷ ಅಲ್ಲಾಡಿ ಬೆಂದೋಗಿ ಆ ಮನುಷ್ಯ ಕೊಟ್ಬಿಟ್ಟಿದ್ದಾನೆ ಗುರುಗಳು. ಅದ್ರ ಮೇಲೂ 1 ಲಕ್ಷ ಕೊಟ್ಟಿದ್ದಾನೆ. ಅದಕ್ಕೆ ಮೊದಲು ಕಡಿಮೆ ಅಂದ್ರೆ ಕಾರ್ ತೊಗೊಂಡಿದ್ದಾನೆ, ಮನೆ ಮಾಡ್ಕೊಂಡಿದ್ದಾನೆ, ಬದುಕು ಕಟ್ಕೊಂಡಿದ್ದಾನೆ. ಇವತ್ತು ಕ್ರಿಮಿನಲ್ ಕೇಸ್ ನನ್ನ ಮೇಲೆ ಫೈಲ್ ಮಾಡ್ತಾನೆ. ಗುರುಗಳೇ ನಾನು ದಿಕ್ಕೆಲ್ಲಿ ತೋರಿಸ್ಲಿ, ಏನೂ ಆಗಲ್ಲ, ನ್ಯಾಯ ದೇವತೆ ಅನ್ಕೊಂಡು ಮುಚ್ಕೊಂಡ ಕೂತಿದೆ. ಇದು ಮಕ್ಕಳೇ. ಅಂದರೆ ದುಡ್ಡು ನೋಡಿ ಬರ್ತಾರೆ, ನಿಮ್ಮ ಹತ್ರ ದುಡ್ಡಿಲ್ಲ ಅಂದರೆ ಸುಲಿಗೆಗೆ ನಿಲ್ತಾರೆ. ಅಂಥ ಒಂದು ಬಂಧುತ್ವದ ಕಾಲ ಇವತ್ತು ಕಲಿಯುಗ. ಅದಕ್ಕೆ ಪ್ರಕೃತಿ ಉಕ್ಕಿ ಹರಿತಿದ್ದಾಳೆ. ತಗೋ, ಮನುಷ್ಯ ಮಲೀನ ಆಗಿ ಬಿಟ್ಟಿದ್ದಾನೆ. ಇನ್ನು ಏನಂತ ಹೇಳ್ತೀರ ಮಕ್ಕಳೇ? ಇದೆಲ್ಲ ಜಾಸ್ತಿ ದಿನ ನಿಲ್ಲುತ್ತಾ? ಯೋಚನೆ ಮಾಡಿ ನೋಡಿ. ಈ ಥರ ಎಲ್ಲ ಬದುಕಿದಂಥ ರೀತಿಗಳು, ನೀತಿಗಳು ನಮ್ಮನ್ನು ಬದುಕಲು ಬಿಡುತ್ತವ? ಖಂಡಿತ ಬಿಡಲ್ಲ, ಸುಟ್ಟಾಕ್ಬಿಡ್ತವೆ ಮಕ್ಕಳೇ. ಅದಕ್ಕೆ ಪ್ರಕೃತಿ ವಿಕೋಪ. ದಯಮಾಡಿ ಬದಲಾಗಿ
ನೋಡೋಣ ಎಷ್ಟು ದಿನ ತಿನ್ಬಿಡ್ತಾರೆ, ಎಷ್ಟು ದಿನ ಬದುಕ್ಬಿಡ್ತಾರೆ. ಕೆಲವರು ಜನ ನೋಡಿ, ಏಕಾಂಗಿತನವಾಗಿರತಕ್ಕಂಥದ್ದು ಅಹಂಕಾರ ಅಲ್ಲ ನಮ್ಮ ಗುರುಗಳು ಹೇಳೋದು. ಯಾಕಂದ್ರೆ ಅವನಿಗೆ ನೋವುಗಳು ತಿಂದು ಇನ್ನು ಯಾವ ವ್ಯಕ್ತಿ, ಯಾವ ಬಂಧು, ಯಾವ ಆತ್ಮೀಯ ಇನ್ನು ನಂಬೋದ. ಮೊನ್ನೆ ಕೂಡ ಯಾರೋ ಒಬ್ರು ಬರ್ತಾರೆ, ಗುರುಗಳೇ ನಿಮ್ಮ ಶಂಕರಾಮೃತ ಎಂತ ಇದು ಗೊತ್ತರ, ತುಂಬ ನಮ್ಮ ಮಾತು ಕೇಳಿ ನಾನು ತುಂಬ ಘಾಸಿ ಆಗ್ಬಿಟ್ಟಿದ್ದೇನೆ ಮಕ್ಕಳೇ. ಹೇಳಿದ್ರೆ ಬಿಟ್ಬಿಡಿ ಸರ್, ಆಗಿರೋ ಗಾಯಗಳು ನಿಮಗೆ ಗೊತ್ತಿಲ್ಲ ಸರ್. ಈಗಲೂ ಎಡಗೈ ಹಿಂಗೆ ಎತ್ತೋಕ್ಕಾಗಲ್ಲ, ಸಿಯಾಟಿಕಾ ಆಗಿದೆ, ಫ್ರೋಸನ್ ಶೋಲ್ಡರ್ ಆಗಿದೆ, ಸ್ಲಿಪ್ ಡಿಸ್ಕ ಏನೋ ಗೊತ್ತಿಲ್ಲ, ಹಿಂದ್ಗಡೆ ಬ್ಯಾಕ್ ಪೇನ್, ಒತ್ತಡ. ನೀವು ಅಳಬಲ್ರಿ, ನೀವು ನಗಬಲ್ರಿ, ನಿಮ್ಮ ಕೋಪ ಕ್ರೋಧ ಎಲ್ಲ ತೋರಿಸ್ಬಲ್ರಿ. ಹೀಗೆ ಕುತ್ಕೋಬೇಕು. ನಮ್ಗೆ ಆಗಲ್ಲ ಸರ್. ಗುರುವಿಗೆ ಯಾಕೆ ವ್ಯವಹಾರ ಮಾಡಿದಂಥ ದೊಡ್ಡದಾದ ತಪ್ಪು 4 ಜನರನ್ನ ಚೆನ್ನಾಗಿರ್ತೀನಿ ಅಂದ್ಕೊಳ್ಳೋದೇ ತಪ್ಪು. ನಾವು ಚೆನ್ನಾಗಿರ್ಬೇಕು, ನಾವು ಮಾತ್ರ ಬದುಕಬೇಕು ಅನ್ನೋ ಸ್ಥಾಯಿನಲ್ಲಿ ಬದುಕಿದ್ರೆ ಚೆನ್ನಾಗಿರುತ್ತೆ. ನಾವು ಕಲಿಯುಗ 4 ಜನಕ್ಕೆ ಹಂಚಿ ತಿನ್ನೋಣ, 4 ಜನಕ್ಕೆ ನೆರಳು ಕೊಡೋಣ, ಬದುಕೊಳ್ಳೋಣ, ಅವ್ರಿಗೊಂದು ವರಮಾನ ಮಾಡೋಣ ಅಂತ ಮಾಡಿದಂಥದ್ದು ಸಹಿಸ್ಕೊಂಡಿಲ್ಲ ಪ್ರಕೃತಿ. ಇನ್ನು ಮತ್ತೆ ನಾನು ಆ ಟ್ರ್ಯಾಕ್ಗೆ ಇನ್ನೊಂದಕ್ಕೆ ಅಯ್ಯೋ ಬಿಟ್ಬಿಡಿ. ಏನೋ ಗುರುಗಳು ಬಂದಿದ್ದಾರೆ 4 ಜನ, ಅವ್ರೇನೋ ಮಾಡ್ತೀನಿ, ಆಳಿಲ್ ಸೇವೆ ನನ್ನ ಕೈಲಾಗಿದ್ದು, ಒಂದು 4 ಇಟ್ಟಿಗೆನೋ, ಒಂದು 4 ಬ್ಯಾಗ್ ಸಿಮೆಂಟೋ ಕೊಟ್ಟು ಅಲ್ಲೊಂದು ಮಾಡ್ಕೊಂಡು ಹೋಗೋಣ ಸಾಕು. ಗುರುಗಳ ಸನ್ನಿಧಿನಲ್ಲಿ, ದೇವಿ ಸನ್ನಿಧಿನಲ್ಲಿ ಅವ್ರೇನೋ ಮಾಡ್ಕೋತಾನೆ. ಒಂದು ಗೋಶಾಲೆ ಅಂತಿದ್ದಾರೆ, ಜೊತೆಲಿ ನಿಂತು ಬಿಡೋಣ. ಒಂದು ಗಡ್ಡಿ, ಒಂದು ಅಷ್ಟು ಹುಲ್ಲಾದ್ರೂ ತೊಗೊಂಡೋಗಿ ಕೊಡೋಷ್ಟು ದೈವ ಶಕ್ತಿ ಕೊಟ್ಟಿದೆ. ಒಂದು 40 ಮಕ್ಕಳು ಒಂದು ಪುಸ್ತಕ, ಬ್ಯಾಗು, ಬಟ್ಟೆ ಅಷ್ಟು ಕೊಡೋಷ್ಟು ಒಂದು ಶಕ್ತಿ ಕೊಟ್ಟಿದೆ ಸಾಕು. ಇನ್ನು ಜೀವಮಾನದಲ್ಲಿ ಇವರುಗಳನ್ನು ನಂಬಿಕೊಂಡು ಅಯ್ಯೋ ನೋಡಿ, ಕಲಿಯುಗದ ನಿಯಮ ನಾನು ಆಗಾಗ ಹೇಳ್ತಿರ್ತಾನಲ್ಲ, ಎಲ್ಲರೂ ಚೆನ್ನಾಗಿರ್ಬೇಕು, ಅದು ನಾನೊಬ್ಬನೇ ಆಗಿರಬೇಕು. ಈ ರೀತಿ ಇದ್ದವನು ಮಾತ್ರ ಬದುಕಬಲ್ಲ ಈ ಪಾಪಯುಗದಲ್ಲಿ. ಈ ರೀತಿ ಯೋಚಿಸುವವ ಮಾತ್ರ ಬದುಕಬಲ್ಲ. ಎಲ್ಲರೂ ಚೆನ್ನಾಗಿರಬೇಕು ಅಂತ ಹೋದವನು ಯಾರಾದರೂ ಚೆನ್ನಾಗಿದ್ದಾರಾ ಅಂತ ನೋಡಿ ಮಕ್ಕಳೇ. ಎಲ್ಲರೂ ಚೆನ್ನಾಗಿರ್ಬೇಕು, ಹಂಚಿ ತಿನ್ನಬೇಕು. ಎಲ್ಲರೂ ನನ್ನ ಅಪ್ಪ ಚೆನ್ನಾಗಿರ್ಬೇಕು, ನನ್ನ ಅಪ್ಪನ ಮಾತಿಗೆ ನಾನು ಕಟ್ಟು ಬಿದ್ದಿರ್ಬೇಕು ಅಂದ್ಕೊಂಡಂತ ರಾಮ ವನವಾಸ ಅನುಭವಿಸ್ಬಿಟ್ಟ. ನನ್ನ ಅಣ್ಣ ಚೆನ್ನಾಗಿರ್ಬೇಕು ಅಂದ್ಕೊಂಡಂತ ಸುಗ್ರೀವ ಏನಾದ. ನನ್ನಣ್ಣ ಚೆನ್ನಾಗಿರ್ಬೇಕು ಅಂದ್ಕೊಂಡಂತ ವಿಭೀಷಣನ ಗತಿ ಏನಾಯ್ತು. ಹೌದು, ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ಅಂದುಕೊಂಡಂತ ಆ ವಾಸುದೇವ ಶ್ರೀಕೃಷ್ಣ, ನಿನ್ನ ಕುಲವೇ ನಾಶವಾಗೋಗ್ಲಿ ಅಂತ ಗಾಂಧಾರಿ ಶಾಪ ಏನಾಯ್ತು. ಇಲ್ಲ ಮಕ್ಕಳೇ, ಇವತ್ತು 4 ಜನ ಚೆನ್ನಾಗಿರ್ಬೇಕು ಅಂದುಕೊಂಡಿರೋರು ಪಾಡು ನೀವು ನೋಡಿಬೇಕಾದ್ರೆ, ಇವತ್ತು ಅವಸರಕ್ಕೆ ಅಷ್ಟೇ ಸ್ನೇಹಿತ, ಗೆಳೆಯ, ಮಿತ್ರ, ಅವನಿಗೆ ಅವಸರ, ಅವನಿಗೇನೋ ಒಂದು ಇಲ್ಲ ಮಕ್ಕಳೇ. ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಸ್ವಲ್ಪ ಯೋಚಿಸಿ, ಪ್ರಾಕ್ಟಿಕಲ್ ಆಗಿ. ಪರವಾಗಿಲ್ಲ, ನಮ್ಗೆ ಒಳ್ಳೇದಾಗ್ಲಿಲ್ಲ. ಮೊನ್ನೆ ಒಂದು ತಾಯಿ ಜೀವ, ಮಗಳ ಮದುವೆ, ಆನಂದವಾಗಿ ಸಿದ್ಧತೆಗಳು ಮಾಡ್ಕೋತಿದ್ದಾರೆ. ಗುರುಜಿ, ಶರ್ಟ್ ನಿಮ್ಗೆ 38 ಸೈಜು, ನಾನು ಏನೋ ಅಂತ ಉತ್ತರ ಕೊಡ್ಲಿ ಅಂತ. ನಾನು ಮಾಡಿದ್ದಲ್ಲ, ಹೆತ್ತವ್ರು ಅವರು, ಒಪ್ಪಿಸ್ಕೊಂಡವ್ರು ಅವರು, ಮಾಡ್ಕೋತಿರೋದು ಅವರು. ನಾನೊಂದು ಸಣ್ಣ ಒಂದು ದಾರಿಲೋಗೋ ಒಂದು ಅತಿಥಿ, ಒಂದು ಲೋಟ ನೀರು ಕೊಟ್ಟಿದ್ರು ಹೆಚ್ಚೇನೋ ಸಮಾಧಾನಕ್ಕೆ. ಕರ್ಮ, ಆ ಹಣೆ ಬರ ನಿಮ್ಮದು, ದಾರಿಲಿ ನೀವಿದ್ರಿ, ಏನೋ ಒಂದು ಮಾರ್ಗದರ್ಶನ. ಇಲ್ಲ ನಮ್ಮವ್ರಿಗೆ ನಾವು ಕೊಡಬೇಕು ಅಷ್ಟೇ, ನೀವು ಮಾತಾಡಬಾರ್ದು. ನೇನು ಮಾತಾಡಲ್ಲ, ಆಯ್ತು ಅಪ್ಪ, ಆ ಪ್ರೀತಿ ಹಾಗೆ ಹೇಳ್ತಾನೆ. ಇದ್ದಾರೆ ಕೆಲವರು, ಇದ್ದಾರೆ ಮರೆಯದೆ ಆದಂಥ ಒಂದು ಸಹಾಯವನ್ನ ಮರೆಯದೆ ಇದ್ದಾರೆ ಮಕ್ಕಳು. ಅದಕ್ಕೆ ಅಲ್ಲಲ್ಲಿ ಒಂದಷ್ಟು ತಂಪಿದೆ ನಿಮ್ಮ ರೂಪದಲ್ಲಿ, ನೀವುಗಳಿದ್ದೀರಿ. ನಿಮ್ಮಿಂದಲೇ ಇವತ್ತು ಒಂದು ಸಣ್ಣ ತಂಪು, ಸಮಾಧಾನ ಇದೆ. ನನ್ನ ಕಾರ್ಯಕ್ರಮ ವೀಕ್ಷಣೆ ಮಾಡೋರಲ್ಲಿ ನಂಗೆ ತುಂಬ ಗರ್ವ. ತಾಯಂದರು, ಅಮ್ಮಂದರು, ಗೆಳೆಯರು, ಆತ್ಮಬಂಧುಗಳೇ ಮಕ್ಕಳೇ. ಸುತ್ತಮುತ್ತ ಒಂದು 4 ಜನರಲ್ಲಿ ಒಂದು ಸಣ್ಣ ಬದಲಾವಣೆಗೆ ಈ ಥರದ ಪ್ರಯತ್ನ ಮಾಡಿ ಇವತ್ತೊಂದು ಸಣ್ಣ ದೀಪ, ಶಿವಪೂಜೆ, ಶಿವಾರ್ಚನೆ, ಮಹಾಮೃತ್ಯುಂಜಯ ಮಂತ್ರ, ಜಪ, ಅನುಷ್ಠಾನ ಸದಾ ದಿನ ಕೇಳಿ ಮಕ್ಕಳೇ. ಸ್ವಲ್ಪ ಯಾಕೋ ಕುಜರಾಹು, ಎಲ್ಲೇನು ವಿಸ್ಫೋಟವು ಅಂತ ಗಬ ಅಂತ ಭಯ ಮಾಡ್ಕೋತೀರಿ ಅಂತ ಅನ್ಕೋತೇನೆ. ಒಳ್ಳೇದಾಗ್ಲಿ. ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ.
ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ, ನಮಾಮಿ ಶಂಕರ. ಅವ್ರು ಕೇಳಿದ್ರು, ಅವ್ರು ಏನ್ ಗುರುಗಳೇ ನೀವು ಇಷ್ಟು ನೋವು ತಿನ್ಕೊಂಡು ಒಂಟಿಯಾಗಿದ್ದು ಬಿಡ್ತಾನೆ, ಏಕಾಂಗಿಯಾಗಿದ್ದು ಬಿಡ್ತಾನೆ, ಬನ್ನಿ ನಮ್ಮ ಜೊತೆ ನಾವು ಮಾಡ್ತೇವೆ. ನಾನು ಹೇಳಿದ್ದು ಇಷ್ಟೇ ಮಾತು, ಒಂಟಿಯಾಗಿರ್ಬೇಕು ಅನ್ನೋದು ಅಹಂಕಾರ ಅಲ್ಲ ಸರ್. ದಯಮಾಡಿ ತಪ್ಪು ತಿಳ್ಕೊಬೇಡಿ, ಯಾರೂ ಬೇಡ ಏನೂ ಬೇಡ ಅಂತಿದ್ದು ಬಿಡೋಣ ಸಾಕು. ದೇವಿ ಪೂಜೆ ಏನೋ ಒಂದು 4 ಜನ ತುಂಬ ಜಾತಕಗಳು ಹೇಳ್ತಿದ್ದೆ, ಅವತ್ತು ಕಡಿಮೆ ಮಾಡಿ ಇಟ್ಕೊಂಡಿದ್ದಾನೆ. ಆದರೂ ನಿತ್ಯ ಒಂದು 23 ಜನಕ್ಕೆ ಫೋನು, ಇನ್ನೊಂದು ಒಂದು ಸಣ್ಣ ವ್ಯವಸ್ಥೆ ಮಾಡಿದ್ದಾರೆ, ದೂರದಿಂದ ಮಳೆ ಜೋರಾಗಿ ಬರೋದು ಬೇಡ ಇನ್ನೊಂದು ಅಂತ ಇದೆ. ಪ್ರಯತ್ನ ಮಾಡ್ತಿದ್ದಾನೆ. ಆಗಿರೋ ಜೀವನದಲ್ಲಿ ಪ್ರತಿ ಸಂಬಂಧವನ್ನ ನಿಜ ಹೇಳ್ತಾನೆ, ಅರ್ಹತೆ ಮೀರಿ ಪ್ರೀತಿ ಪ್ರೇಮ ಕೊಟ್ಟಿದ್ದಾನೆ ಸರ್. ಅರ್ಹತೆ ಮೀರಿ ನಿಂತಿದ್ದಾನೆ, ನೆರಳಾಗಿದ್ದಾನೆ. ಆದರೆ ಮಾಡಿದ ಗಾಯ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಗಾಯಗಳು ನನ್ನ ಸಂತೋಷ ಎಲ್ಲ ಕಳ್ಕೊಬಿಟ್ಟಿದ್ದಾನೆ. ಬೇಡವೇ ಬೇಡ, ನೀವುಗಳಿದ್ದೀರಿ ಸಾಕು. ನಿಮ್ಮಗಳ ಜೊತೆ ಮಧುರವಾದ ಹೆಜ್ಜೆ, ಸಮಾಧಾನ ಸಾಕು ನನಗೆ. ನಿಮ್ಮ ಶಕ್ತಿನ ತಿಳಿಸ್ಕೊಡುವಂಥ ಒಂದು ಪ್ರಯತ್ನಗಳಲ್ಲಿದ್ದೇನೆ. ಇರಲಿ, ಇವತ್ತೊಂದು ಶಕ್ತಿ ಬಗ್ಗೆ ತಿಳಿಸ್ಕೊಡೋದುಂಟು ಮಕ್ಕಳೇ. ಅದಕ್ಕೂ ಮೊದಲು ಈ ದುಷ್ಟ ಮುಹೂರ್ತ, ವಿಶೇಷವಾಗಿ ಬೆಳಿಗ್ಗೆ 10 ಗಂಟೆ 18 ನಿಮಿಷದಿಂದ 11 ಗಂಟೆ 9 ನಿಮಿಷದವರೆಗೂ, ಮಧ್ಯಾಹ್ನ 3 ಗಂಟೆ 23 ನಿಮಿಷದಿಂದ ಸಂಜೆ 4 ಗಂಟೆ 14 ನಿಮಿಷದವರೆಗಿನ ಈ ಸಮಯ ಸ್ವಲ್ಪ ತೊಂದರೆ, ದುಷ್ಟ ಮನಸ್ಸು, ಪ್ರಕ್ಷುಬ್ಧ ಈ ಥರದ ಆಗ್ತಕ್ಕಂಥದ್ದು ಇರುತ್ತೆ. ಎಚ್ಚರಿಕೆ ಅಂತ ಹೇಳ್ತಾ, ಯಾರದೇ ಕಾಲಿನಲ್ಲಿ ಅಂಗಾಲು, ಕಾಲು ನಡಿತೀವಲ್ವಾ, ಪಾದದಲ್ಲಿ ಈ ಹೆಬ್ಬೆಟ್ಟಿದೆಯಲ್ಲ, ಇದರ ಪಕ್ಕದಲ್ಲಿರೋ ಬೆರಳು, 2ನೇ ಬೆರಳು ಉದ್ದವಿದ್ದರೆ ಜಗತ್ತನ್ನೇ ಪ್ರೀತಿಸ್ತಾರೆ. ಹೌದು ಅಲ್ವೋ ಹೇಳಿ? ತಮಾಷೆ ಏನು ಗೊತ್ತಾ, ನಾನು ನೋಡಿದ್ದಾನೆ ತುಂಬಾ ಜನ. ನಿಮಗೆ ಗೊತ್ತಿಲ್ಲ, ನೀವು ನಡ್ಕೊಂಡು ಬರ್ತಿದ್ರೆ ನಿಮ್ಮ ಕಾಲು, ನಿಮ್ಮ ಬೆರಳು, ನಿಮ್ಮ ಹೆಜ್ಜೆ, ಆ ನಡೆಯುವಾಗ ಜೋರಾದ ಸದ್ದ, ಭೂಮಿ ಮೇಲಿನ ಸದ್ದ ಎಲ್ಲ ನಡೆಯುವಾಗ ಹೂವಿನ ಹಾಗೆ ಕೆಲವರಿಗೆ ನಡೆಸುತ್ತೆ. ಒದ್ದುಕೊಂಡು ನಡೀತಾರೆ. ನಿಮಗೆ ಗೊತ್ತಿಲ್ಲ, ನಿಮಗೇ ಗೊತ್ತಿಲ್ಲದೆಯೇ, ಹೌದು ನಿಮಗೇ ಗೊತ್ತಿಲ್ಲದೆಯೇ ಪ್ರಕೃತಿ ಒಂದು ವಿಸ್ಮಯಕಾರಿ ಶಕ್ತಿ ಕೊಟ್ಟಿರುತ್ತೆ. ಅದು ಕೆಲವೊಂದು ತೊಂದರೆಗಳಿಗೂ ಸೂಚಕ, ಕೆಲವೊಂದು ಒಳ್ಳೇದಕ್ಕೂ ಸೂಚಕ. ಅಂಥದ್ದಿದೆ. ನಾಳಿನ ಸಂಚಿಕೆನಲ್ಲಿ ಈಗಲೇ ಬರೆದಿಟ್ಬಿಡ್ತಾನೆ, ಶುಕ್ರವಾರದ ಸಂಚಿಕೆಗೆ. ಕಿವಿಯಲ್ಲಿ ಕೆಲವರಿಗೆ ಸಿಕ್ಕಾಪಟ್ಟೆ ಕೂದಲಿರುತ್ತೆ, ಸಿಕ್ಕಾಪಟ್ಟೆ ಕೂದಲಿರುತ್ತೆ. ದೋಷನ, ದಾರಿದ್ರ್ಯನ, ಕಷ್ಟನ, ಆಗರ್ಭ ಶ್ರೀಮಂತರ, ಅದನ್ನ ನಾಳಿನ ಸಂಚಿಕೆನಲ್ಲಿ ಹೇಳ್ತಾನೆ. ಹೌದು, ಕೆಲವ್ರಿಗೆ ಇಷ್ಟಿಷ್ಟು ಕೂದಲಿರುತ್ತೆ, ಕಿವಿನಲ್ಲಿ ಹಿಂಗೆ ಬೆಳೆದು ಬಿಟ್ಟಿರುತ್ತೆ, ಕರಡಿ ಬಂದಂಗೂ ಬಂದ್ಬಿಟ್ಟಿರುತ್ತೆ ಕೆಲವರಿಗೆ. ಅದಿದೆ, ಒಂದು ಒಳ್ಳೇದು ಇದೆ, ಕೆಟ್ಟದ್ದು ಇದೆ. ಅದನ್ನ ನಾಳಿನ ಸಂಚಿಕೆ, ಶುಕ್ರವಾರದ ಸಂಚಿಕೆನಲ್ಲಿ ತಿಳಿಸ್ತೇನೆ, ಮಹಾಲಕ್ಷ್ಮಿ ಸಂಚಿಕೆ. ಈ ಗುರುವಾರದ ಸಂಚಿಕೆನಲ್ಲಿ ವಿಶೇಷವಾಗಿ 2ನೇ ಬೆರಳು ಉದ್ದವಿದ್ದರೆ ಜಗತ್ತೆಲ್ಲ ಪ್ರೀತಿಸ್ತೀರಿ. ಜಗತ್ತೆಲ್ಲ ನಿಮ್ಮನ್ನು ಪ್ರೀತಿಸುತ್ತೆ. ಕರೆಕ್ಟಾಗಿ ಹೇಳಿ, ನಿಮ್ಮ ಮನೆಯವ್ರು ನಿಮ್ಮನ್ನು ಬಳಸ್ಕೊಂಡ್ರ ಇಲ್ವಾ ಅಂತ. ನಿಮ್ಮ ಗೆಳೆತನವನ್ನ ಎಷ್ಟು ಜನ ಬಳಸ್ಕೊಂಡ್ರು ಅಂತ ಹೇಳಿ. ಇನ್ನೊಬ್ಬರು ನೋವಿಗೆ, ಇನ್ನೊಬ್ಬರು ಸಮಾಧಾನಕ್ಕೆ ನೀವು ಎಷ್ಟು ಬಾರಿ ನಿಂತಿದ್ರಿ ಅಂತ ಹೇಳಿ ನೋಡೋಣ. ಯಾಕೋ ಗೊತ್ತಿಲ್ಲ, ನಿಮ್ಮ ಹೃದಯ ಸ್ವಲ್ಪ ದೊಡ್ಡದು. ಎಲ್ರಿಗೂ ಬೊಗಸೆಯಷ್ಟು ಹೃದಯ ಕೊಟ್ಟಿದ್ರು, ನಿಮ್ದು 2 ಬೊಗಸೆ ಹೃದಯ. 2ನೇ ಬೆರಳು, ಕಾಲಿನ ಹೆಬ್ಬೆಟ್ಟಿನ ಪಕ್ಕದಲ್ಲಿ ಬೆರಳು ಹೆಬ್ಬೆಟ್ಟಿಗಿಂತ ಉದ್ದ ಇದ್ರೆ, ಹೌದು ಹೆಬ್ಬೆಟ್ಟಿಗಿಂತಲೂ ಉದ್ದವಿದ್ದರೆ ಅಂಥದ್ದೊಂದು ಶಕ್ತಿ. ಕೆಲವರಿಗೆ 3ನೇ ಬೆರಳು ಸಾಮಾನ್ಯವಾಗಿ ಚಿಕ್ಕದಿರುತ್ತೆ. ಕೆಲವು ವ್ಯಕ್ತಿಗಳಿಗೆ 3ನೇ ಬೆರಳು ಉದ್ದ ಇರುತ್ತೆ. ಇದೆ, ಅವ್ರ ಬಗ್ಗೆನೂ ಮುಂದೊಂದು ದಿನ ಹೇಳ್ತೇನೆ. ಅಪರೂಪ, ಅದಿದ್ದು ಘಾತುಕ.
ಅಯ್ಯಯ್ಯೋ, ಅದು ಬೇರೆಯೇ ಲೆಕ್ಕಾಚಾರ. ಅದೊಂದಿದೆ ತಮಾಷೆ. ಈ ಎರಡನೇ ಬೆರಳಿರೋರು ನೀವು ನೋಡಿ ಎಷ್ಟು ಜನ ಕಮೆಂಟ್ ಮಾಡ್ತೀರಿ, ನಾನು ಕಾಯ್ತಿರ್ತಾನೆ. ಹೌದು ಗುರುಗಳೇ, ವಿ ಆರ್ ದೇರ್, ನಾವಿದ್ದೇವೆ ಗುರುಗಳೇ, ಎಲ್ಲರೂ ನೋವು ಕೇಳೋಕೆ, ಸಮಾಧಾನಕ್ಕೆ ಹೇಳಿದ್ದೇವೆ, ಮಾಡಿದ್ದೇವೆ. ಅವರವ್ರು ನೋವು ಹೇಳ್ಕೊಂಡಿದ್ದಾರೆ, ಹಂಚ್ಕೊಂಡಿದ್ದಾರೆ, ಎಲ್ಲದಕ್ಕೂ ಒಂಥರ ಗುರು ಥರ ನಿಂತಿರ್ತೀರಿ. ಬಟ್ ನಿಮಗೆಷ್ಟು ಘಾಸಿ ಆಗಿದೆ, ನಿಮಗೆಷ್ಟು ಸಿಕ್ಕಿದೆ ಹೇಳಿ. ಈಗ ತಾನೇ ಹೇಳಿದ್ನಲ್ಲ ಕಾರ್ಯಕ್ರಮದ ಆರಂಭದಲ್ಲಿ, ಅವಸರಕ್ಕೆ ಬೇಕಿರುವ ಗೆಳೆತನ ನಿಮ್ಮ ಇದರಲ್ಲಾಗಿರುತ್ತೆ. ಅವಸರಕ್ಕೆ, ಆಯಾ ಅವಸರಕ್ಕೆ ನಿಮ್ಮನ್ನು ಬಳಸ್ಕೊಂಡಿರ್ತಾರೆ. ಏನೋ ದೇ ಜಸ್ಟ್ ಲೆಫ್ಟ್ ಯು ಅಂತ ಅನಿಸಿಲ್ಲ ನಿಮ್ಮನ್ನ. ಹೌದು, ನಿಮ್ಮ ಪ್ರೀತಿಯನ್ನ ಎಷ್ಟು ಜನ. ಆಮೇಲೆ ಇನ್ನೊಂದು ತಮಾಷೆ, ನನ್ನ ಅನುಭವ, ಈ 30 ವರ್ಷಗಳ ಅನುಭವ ಕಡಿಮೆ ಅಂದರು. ಒಂದು 10 ಲಕ್ಷ ಜಾತಕಗಳ ಇದು, ಒಂದು ಕಡಿಮೆ ಅಂದರೂ ಒಂದು 50 ಲಕ್ಷ ಜನಗಳ ನಡುವೆ ಓಡಾಡಿದ್ದಾನೆ. ಕಡಿಮೆ ಅಂದರು ಅವರ ಹಾವ ಭಾವ ಬೆರಳು. ಯಾಕಂದರೆ ಒಂದು ಜಾತಕ ಕೇಳೋಕೆ ಬಂದಾಗ ಒಬ್ಬರೇ ಬರೋಲ್ಲ, ಜೊತೆಲಿ ಒಂದು 5 ಜನ ಬಂದಿರ್ತಾರೆ. ಅತಿ ಸೂಕ್ಷ್ಮವಾಗಿ ಗಮನಿಸ್ತಿರ್ಬೇಕು. ಆ ಮೂಗು, ಆ ಕೈ, ಆ ಬೆರಳು, ಆ ರೇಖೆಗಳು, ಧನರೇಖೆ, ಭಾಗ್ಯರೇಖೆ, ಯೋಗ ಇದೆಯಾ, ಆ ತೇಜಸ್ ಇದೆಯಾ, ಆ ಔರ ಇದೆಯಾ, ಆ ಹಣೆಯಲ್ಲಿ ಕಟ್ಟಿರ್ತಕ್ಕಂಥ ನೆರಿಗೆಗಳು, ಈ ಒಂದು ಹುಬ್ಬುಗಳು ಸೇರಬಾರ್ದು, ಸೇರಿದರೆ ಏನು, ಕೆಲವರು ಹುಬ್ಬೇ ಇರೋಲ್ಲ, ತಮಾಷೆ. ಮೂಗು ತೀರಾ ಉದ್ದ ಇದ್ರೆ ಏನು, ಅಗಲ ಇದ್ರೆ ಏನು, ಈ ಥರ ಎದ್ದಿದ್ರೆ ತುಂಬ ಗಮನಿಸ್ತಿರ್ತಾನೆ. ಒಬ್ಬರ ಜೊತೆ 5 ಜನ ಬಂದಿರ್ತಾರೆ ಅಂದರೆ ಲೆಕ್ಕ ಹಾಕೊಳ್ಳಿ, 10 ಲಕ್ಷ ಇಂಟು 5, 50 ಲಕ್ಷ ಜನಗಳ ಜೊತೆಯಲ್ಲಿ ನೋಟ, ಓಡಾಟ ನೋಡಿದಾನೆ. ಈ ಎರಡನೇ ಬೆರಳಿನಲ್ಲಿರೋರಿಗೆ ಕ್ರಿಯೇಟಿವಿಟಿ ಜಾಸ್ತಿ, ಕವಿತ್ವಗಳು ಜಾಸ್ತಿ. ನೀವು ಕವಿಯೇ, ಭಾವನಾಜೀವಿಯೇ. ಬೇಗ ಕಣ್ಣಲ್ಲಿ ನೀರು ಹಾಕಿದ್ದೀರಾ ಇಲ್ವಾ ಹೇಳಿ. ಎಷ್ಟು ಜನ ಕಮೆಂಟ್ಸ್ ಹಾಕ್ತೀರಾ, ನಾನು ಕಾಯ್ತಿರ್ತೇನೆ. ಬೇಗ ಭಾಗ್ಯವಂತರು ಪಿಕ್ಚರ್ ಹಾಕೊಂಡು ನೋಡಿ, ಕರ್ಣ ಪಿಕ್ಚರ್ ಹಾಕೊಂಡು ನೋಡಿ. ಈಗಲೂ 1980s 90s ಹಾಡುಗಳು ಅಂದರೆ ಎಲ್ಲೋ ತೇಲ್ಬಿಟ್ಟಿರ್ತೀರಿ. ಹೌದು, ಎರಡನೇ ಬೆರಳು ಒಂಥರ ನೀವು ಎಲ್ಲರೊಳಗಡೆ ಇರುವ ಕೃಷ್ಣ, ಎಲ್ಲರೊಳಗಡೆ ಇರುವ ರಾಧೆ, ಎಲ್ಲರಿಗೂ ನೀವಿದ್ದೀರಿ. ಹೌದು, ಮಧುರಾಷ್ಟಕಂ, ಬೆಳಗ್ಗೆ ಎದ್ದ ತಕ್ಷಣ ಒಂದು ಮಧುರಾಷ್ಟಕಂ ಕೇಳದ ಹಾಗೆ. ಹೌದು ಅಲ್ವೋ? ಇದನ್ನ ನಾನು ನನ್ನ ಶಾಲಾ ದಿನಗಳಲ್ಲಿ ಒನ್ ಆಫ್ ದ ಲೀಡರ್, ತಾಯಿ ಜೀವ, ಆಕೆ ಬೆರಳು, ಎರಡನೇ ಬೆರಳು ಉದ್ದ, ತುಂಬಾ ಜನಕ್ಕೆ ಗೈಡೆನ್ಸ್ ಮಾಡಿದೆ. ನೋಡಿದ್ದಾನೆ. ಆಕೆಗೆ ಗೊತ್ತಿಲ್ಲದೆ ಆಕೆ ಬೆರಳು, ಈಗಲೂ ನನಗೆ ಈ ಬೆರಳಲ್ಲಿ ಇಲ್ಲಿ ಕೂದಲಿಲ್ಲ, ಆಕೆ ಬೆರಳಲ್ಲಿ ಕೂದಲಿತ್ತು. ಆಗಲೇ ಗಮನಿಸ್ತಿದ್ದೆ, ಗೊತ್ತಿಲ್ಲ. ದೆನ್ ದಟ್ ಲೀಡರ್ಶಿಪ್ ಕ್ವಾಲಿಟೀಸ್ ಎಲ್ಲ ನೋಡಿದು, ಓಹೋ ಇದು ಗುರುಗಳು ಅಂತ. ಕಮಾಂಡರ್, ಎರಡನೇ ಬೆರಳು ಉದ್ದ ಇರುವವರು ಸ್ವಲ್ಪ ನೀವು ಕಮಾಂಡರೇ. ನಿಮ್ಗೆ ತುಂಬ ಇಷ್ಟ, ಪ್ರೈವೇಸಿ ಇಷ್ಟ, ಇನ್ನೊಬ್ರಿಗೆ ಡಿಸ್ಟರ್ಬ್ ಮಾಡಲ್ಲ, ಇನ್ನೊಬ್ರು ನಿಮ್ಮನ್ನು ಡಿಸ್ಟರ್ಬ್ ಮಾಡೋದು ನಿಮ್ಗೆ ಇಷ್ಟ ಆಗೋಲ್ಲ. ಕುಟುಂಬವನ್ನು ತುಂಬ ಪ್ರೀತಿಸ್ತೀರಿ, ಜಗತ್ತೆಲ್ಲ ಪ್ರೀತಿಸ್ತೀರಿ, ಬಟ್ ಅದಕ್ಕಿಂತ ಹೆಚ್ಚಾಗಿ ಕುಟುಂಬವನ್ನು ಪ್ರೀತಿಸ್ತೀರಿ. ಇನ್ನೊಂದು ವಿಚಾರ ಏನು ಗೊತ್ತಾ, ಎರಡನೇ ಬೆರಳು ಉದ್ದ ಇರೋರು ಖಂಡಿತ, ಯಾವುದದು ಪಿಕ್ಚರು, ರವಿಚಂದ್ರನ್ದು ಒಂದು ಪಿಕ್ಚರ್ ಬಂದಿತ್ತು, ಮರೆಯಾಗಿ ಒಂದು ಪ್ರೀತಿ. ಎಲ್ಲೋ ಒಂದು ಮರೆಯಾಗಿ ಒಂದು ಪ್ರೀತಿ ಇರುತ್ತದೆ. ಒಂದೇನು, ಕೆಲವ್ರಿಗೆ 4-5 ಇರುತ್ತೆ. ಎಷ್ಟು ಜನ ಕಣ್ಣು ನೋಡಿದ್ರು ಎಷ್ಟು ಗುಪ್ತ ಪ್ರೀತಿ ಇತ್ತು. ಎಲ್ಲೋ ಇಷ್ಟ ಇರಬಹುದು, ಗೊತ್ತಿಲ್ಲ. ಅದನ್ನು ತಗೊಂಡ್ರೆ ಸರಿಯಾ ತಪ್ಪ, ಸಮಾಜ, ಕುಟುಂಬ, ಬಂಧು ಬಳಗ, ಜಾತಿ, ಏನೇನೋ ಪ್ರಶ್ನೆಗಳು, ದ್ವಂದ್ವಾರ್ಥಗಳು ನಿಮ್ಮನ್ನೇ ಕಂಪಿಸಿ ನಿಮ್ಮ ಪ್ರೀತಿನ ಹಾಗೆಯೇ, ಆ ಚಿಕ್ಕ ಸಸಿನ ಹಾಗೆಯೇ ಪಕ್ಕಕ್ಕೆ ಇಟ್ಬಿಟ್ಟಿದ್ದೀರಿ. ಅದು ಮುರುಟು ಇಲ್ಲ, ಆಗಾಗ ನೆನಪಿಗೆ ಬರುತ್ತೆ. ನೆನಪಿಗೆ ಬಂದಾಗ ಎಷ್ಟು ಬಾರಿ ನಿಮ್ಮ ಕಣ್ಣು ತೇವ ಆಗಿದೆ. ಟೆಲ್ ಮಿ ಬಾಯ್ಸ್, ಹುಡುಗರು ಕೂಡ. ಎರಡನೇ ಬೆರಳು ಉದ್ದವಿದ್ದರೆ ಮರೆಯಾಗಿ ಒಂದು ಪ್ರೀತಿ ನಡೆದಿರುತ್ತೆ, ಹೃದಯದಲ್ಲಿ ಎಲ್ಲೋ ಒಂದು ಪುಟ್ಟ ಪ್ರೀತಿ ನಿಂತು ಬಿಟ್ಟಿದೆ. ಹೌದು ಅಲ್ವೋ ಹೇಳಿ. ಎಲ್ಲೋ ಒಂದು ಆ ಒಂದು ಗೌರವನೋ ಆ ವ್ಯಕ್ತಿ ಮೇಲೆ, ಎಲ್ಲೋ ಒಂದು ನಂಬಿಕೆ, ಇವರು ನನ್ನ ಜೀವನ ಸಂಗಾತಿ, ಬರ್ತಾರೆ ಇರ್ತಾರೆ. ಬಟ್ ಮಿಸ್ಡ್ ಬಸ್ಟ್, ಏನೋ ಗೊತ್ತಿಲ್ಲ, ಅಲ್ಲೊಂದು ಅಚಾತುರ್ಯವೋ ಅನಾಹುತವೋ ಏನೋ ನಡೆದಿದೆ. ನೀವು ಇಷ್ಟಪಟ್ಟ ವ್ಯಕ್ತಿಯೋರ್ವರನ್ನ ಕಳೆದುಕೊಂಡಿರುತ್ತೀರಿ. ಎರಡನೇ ಬೆರಳು ಉದ್ದ ಇರತಕ್ಕಂಥವರು. ಹೌದು ಅಲ್ವೋ ನನಗೆ ಹೇಳಿ. ಕಾಯ್ತಿರ್ತಾನೆ. ತುಂಬ ಇದೆ ಮಕ್ಕಳೇ ಈ ಥರದ್ದು ಒಂದು ವೈಶಿಷ್ಟ್ಯತೆ, ನಿಮಗೇ ಗೊತ್ತಿಲ್ಲದೆ ದೈವ ನಿರ್ಣಯ.
ದೈವ ನಿಯಮ, ದೈವ ಸೃಷ್ಟಿ ಇದು. ನೀವು ಹೀಗೆ ಇರಬೇಕು, ಹಿಂಗೆ ಇರಬೇಕು. ಮಕ್ಕಳನ್ನ ಆಗ್ಲಿ ಯಾರನ್ನಾಗ್ಲಿ ಏನಾದ್ರೂ ಒಂದು ಈ ಥರದ್ದು ನಡೆದಾಗ ಕೆಲವೊಂದು ನಡೆಯುತ್ತೆ ನಮ್ಮ ಜೀವನದಲ್ಲಿ. ಜಂಪ್ ಆಗಬೇಡಿ, ಓ ಇವ್ರು ಹೀಗಂತೆ ಹಾಗಂತೆ. ಎರಡನೇ ಬೆರಳಲ್ಲಿರೋರು ಹಾಗೆ, ದೇ ಆರ್ ವಿತ್ ಎವ್ರಿಬಡಿ ಬಟ್ ನಾಟ್ ವಿತ್ ಎನಿಬಡಿ. ಎಲ್ಲರ ಜೊತೆಲೂ ಇದ್ದೀರಾ ಬಟ್ ಯಾರೂ ನನಗಿಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ನಿಮ್ಮ ಭೌತಿಕತೆಯ ಎತ್ತರ ದೊಡ್ಡದು, ವ್ಯಕ್ತಿತ್ವ ದೊಡ್ಡದು, ಆಲೋಚನೆ ದೊಡ್ಡದು. ಬ್ಯೂಟಿಫುಲ್. ಹೌದು, ನೋಡೋಕೆ ತುಂಬಾ ಒಂಥರ ಎಲ್ರ ಒಳಗಡೆನು ಬೆರೆಯೋ ಥರನೇ ಕಾಣಿಸ್ತೀರ, ಬಟ್ ನೀವು ಯಾಕೋ ಬೆರ್ತಿಲ್ಲ. ನಾನು ನೋಡಿದ್ದೇನೆ, ಎಲ್ಲರ ಹತ್ರನೂ ಓಪನ್ ಅಪ್ ಆದಂಗೆ ಕಾಣಿಸುತ್ತೆ. ನೀವು ಓಪನ್ ಅಪ್ ಇಲ್ಲ. ತುಂಬಾ ನಿಮ್ಮ ಸಂಗಾತಿನ ತುಂಬಾ ಪ್ರೀತಿಸ್ತೀರಿ, ಬಟ್ ಯಾಕೋ ನಿಮ್ಮ ಸಂಗಾತಿ ನಿಮಗೆ ಕಣ್ಣು ಹೊಡಿತಿಲ್ಲ ಅಂತ ಆಗಾಗ ಅನ್ನಿಸ್ತಿರುತ್ತೆ. ಸಮ್ವೇರ್ ಈಸ್ ನಾಟ್ ನನ್ನವ, ನನ್ನ ಆಕೆ ಅನ್ನತಕ್ಕಂಥದ್ರಲ್ಲಿ ಅಲ್ಲಿ ಎಲ್ಲೋ ಒಂಚೂರು ಡಿಸ್ಟೆನ್ಸ್, ಒಂದು 30% ಆದರೂ ಇಟ್ಟಿರ್ತಾನೆ, ಅಲ್ಲೊಂದಿದೆ ಅನ್ನತಕ್ಕಂಥದ್ದು. ಮಕ್ಕಳನ್ನ ತುಂಬಾ ಪ್ರೀತಿಸ್ತೀರಿ, ಮಕ್ಕಳಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀರಿ, ಮಕ್ಕಳು ಏನ್ ಕೇಳಿದ್ರು ಕೊಡ್ತೀರಿ, ಎರಡನೇ ಬೆರಳು ಉದ್ದವಿದ್ದರೆ. ಹೌದು ಅಲ್ವೋ ಹೇಳಿ? ತುಂಬಾ ಇದೆ ಈ ವಿಚಾರಗಳು. ಅಯ್ಯೋ ಒಂದು ಪುಸ್ತಕನೇ ಬರಿಬೇಕು ನಂಗೆ ಆಸೆ. ನೋಡೋಣ. ಶ್ರೀರಾಮ, ನನ್ನ ತಾಯಿ ವಾಗ್ದೇವಿ, ಇದನ್ನೆಲ್ಲ ನಿಮಗೆ ಸಮರ್ಪಣೆ ಮಾಡಬೇಕು, ತಲುಪಿಸ್ಬೇಕು. ಮಾಡ್ತಾಳೆ. ಆ ತಾಯಿಗೆ ಗೊತ್ತಿದೆ ಇಚ್ಛಾಶಕ್ತಿ, ಧ್ಯಾನ ಶಕ್ತಿ. ಎಷ್ಟು ಜನ ಎರಡನೇ ಬೆರಳು ನೋಡಿಕೊಂಡು ಕಮೆಂಟ್ಸ್ ಎಲ್ಲ ಹಾಕ್ತಿದ್ದೀರಿ. ಕಣ್ಣೀರಿರ್ಬೋದು, ಒಂಟಿತನ ಇರ್ಬೋದು, ಬೆಡ್ಡಲ್ಲಿ ಮಲಗ್ದಾಗ ಒಂದು ಪಳಕ್ಕಂತ ಒಂದು ನೀರಿರ್ಬೋದು. ಸಮ್ವೇರ್ ಲಾಸ್ಟ್ ಇನ್ನೂ ಇದೆ. ಗಂಡ ಪಕ್ಕದಲ್ಲೇ ಇದ್ದಾನೆ, ಹೆಂಡತಿ ಪಕ್ಕದಲ್ಲೇ ಇದ್ದಾಳೆ, ಬಟ್ ಎಲ್ಲೂ ಇದ್ದಾಗ ಅನ್ನಿಸ್ತಿರುತ್ತೆ ನಿಮಗೆ ಒಂಟಿತನ. ಹೌದು, ಹೀ ಈಸ್ ಯುವರ್ಸ್. ಆತ ನಿಮ್ಮವನೇ, ಆಕೆ ನಿಮ್ಮವಳೆ, ಬಟ್ ಯಾಕೋ ಕಂಪ್ಲೀಟ್ ಅಲ್ಲ ಅಂತ ಅನ್ನಿಸ್ತಿರುತ್ತೆ. ಹೀಗೆ ಏನೋ ಹೀಗೆ ಎದುರುಗಡೆ ಇದ್ರಿ, ಚೆನ್ನಾಗೇ ಮಾತಾಡ್ತಿದ್ರಿ, ಬಟ್ ಯಾಕೋ ನಾನು ಚೆನ್ನಾಗಿಲ್ಲ ಅಂತ ಅನ್ನಿಸ್ತಿರುತ್ತೆ ಸಂಗಾತಿ ವಿಚಾರದಲ್ಲಿ. ನನ್ನ ಭಾವನೆಗಳನ್ನ ಇವ್ರು ಅರ್ಥನೇ ಮಾಡ್ಕೊಂಡಿಲ್ವಾ ಅಂತನೂ ಅನ್ನಿಸ್ತಿರುತ್ತೆ. ಆಗಿದೆ. ಹೌದು ಅಲ್ವೋ? ಎರಡನೇ ಬೆರಳು ಉದ್ದ ಇರೋರು ಈ ಕಣ್ಣೀರು ಒರೆಸ್ಕೊಂಡು ನನಗೆ ಮೆಸೇಜ್ ಮಾಡ್ತೀವಿ ಅಂತ ಕಾಯ್ತಿರ್ತಾರೆ. ಇರ್ಲಿ, ಇವತ್ತಿನ ದಿನ ಭವಿಷ್ಯಕ್ಕೆ ಬಂದ್ಬಿಡೋಣ. 1ನೇ ತಾರೀಕು ಆಗಸ್ಟು, ಮೃಗಶಿರ ನಕ್ಷತ್ರ, ಚಂದ್ರ ಕುಜನ್ ಸಾರದಲ್ಲಿದ್ದು, ಕುಜ ಚಂದ್ರನ್ ಸಾರದಲ್ಲಿದ್ದಾನೆ. ಮೇಷರಾಶಿ. ಚೆನ್ನಾಗಿದೆ, ತೊಂದರೆ ಏನಿಲ್ಲ. ಚಂದ್ರ ಕುಜನ್ ಸಾರ, ಧೈರ್ಯ, ಭೂಮಿ, ಮನೆ, ರಿಯಲ್ ಎಸ್ಟೇಟು, ಪ್ರಾಪರ್ಟಿ, ಕನ್ಸ್ಟ್ರಕ್ಷನ್ ಲೈನ್ಗೆ ಸಂಬಂಧಪಟ್ಟಂಥ ವೃತ್ತಿ, ಉದ್ಯೋಗ, ಸಿಮೆಂಟು, ಕಬ್ಬಿಣ. ಕುಜ ಬಂದು ಇದಕ್ಕೆಲ್ಲ ಕಾರಕತ್ವ. ಯುದ್ಧ, ರಕ್ಷಣಾ ಇಲಾಖೆ, ಪೊಲೀಸ್ ಇಲಾಖೆ, ಜೂಜು ಅಡ್ಡೆಗಳು ಕೂಡ ನೆನ್ಪಿಟ್ಕೊಳ್ಳಿ. ಕುಜ ಕೆಟ್ಟರೆ ಅಲ್ಲಿ ಕರ್ಕೊಂಡೋಗಿ ನಿಲ್ಲಿಸ್ತಾನೆ. ಹೊಡೆದಾಟ, ಬಡಿದಾಟ ಇವುಗಳಲ್ಲೂ ನಿಲ್ಲಿಸ್ಬಿಡ್ತಾನೆ. ಶುದ್ಧ ಪೊಲೀಸು, ಶುದ್ಧ ಕಳ್ಳರು. ಅದರಲ್ಲೂ ರಾಹು ನೋಡ್ದ ಅಂದ್ರೆ ಕಳ್ಳರುಗಳು ಸುಖಬಟ್ಟೆ. ಅಲ್ಲೊಂದು ಏನಾದ್ರೂ ಒಂದು ವ್ಯತಿರಿಕ್ತ ಪರಿಣಾಮಗಳು ಅಂತ ಹೇಳ್ತಾರೆ. ಸೊ ಲೀಗಲ್ ಸಿಸ್ಟಮ್ನಲ್ಲಿ ಇರ್ತಕ್ಕಂಥವ್ರಿಗೆ ವಿಶೇಷ ಅಭಿವೃದ್ಧಿ. ವೃಷಭ ರಾಶಿ. ಕುಜ ನಿಮ್ಮ ಮನೇಲೇ ಇದ್ದಾನೆ, ಹುಷಾರು. ಚಂದ್ರ ಕುಜನ್ ಸಾರ, ಮಾತೆಲ್ಲೋ ಜಾರಿ ಬಿಡುತ್ತೆ, ಹುಷಾರು. ಇರ್ಲಿ, ಕೆಲವೊಂದು ಸಮಯ ತುಂಬಾ ಬಾರಿ ಮಕ್ಕಳೇ ನಾವು ನಮ್ಮ ಆಲೋಚನೆಯನ್ನ ಒಂದು ಕಡೆ ತಂದು ನಿಲ್ಲಿಸ್ಕೋಬೇಕು. ನಮ್ದು ಜಂಪ್ ಆಗ್ತಿರುತ್ತೆ. ಅದು ಹಾಗೆ, ಆ ವ್ಯಕ್ತಿ ಹಾಗೆ. ಅರೆ ಆ ವ್ಯಕ್ತಿ ಹಾಗೆಯೇ ರೀ, ಅವನೇ ತಾಯಿ ಜೀವ. ಏನೋ ನೀಗಳೇ ಸೊಲ್ಲುಂಗ ಗುರುಜಿ ಎಂ ಪೊಣ್ಣು ಪಾರೆಂಗೆ. ಏನು ಹೇಳಿದೆ ಗೊತ್ತಾ? ನೀರಿದ ಬಾವಿನಲ್ಲಿ ಇಳಿದ್ಬಿಡು ನೀನು, ನನ್ನ ಮಗುನ್ ಬೈಬೇಡ ನೀನು. ನೋಡಿ ಸತ್ತೋಗ್ಬಿಡೋಣ ಅನ್ಸ್ಬಿಟ್ಟಿದೆ, ಮದುವೆ ಮಾಡ್ಬಿಡೋಣ. ಏನ್ ಮದುವೆ ಮಾಡೋದು ಪುಟಾಣಿಗೆ? B.Com ಮಾಡ್ತಿರೋ ಬಿಡು ನನ್ನ ಪಾಪುನ, ನನಗೆ ಗೊತ್ತಿದೆ ಅವಳ ಶಕ್ತಿ ಏನು ಅಂತ. ಗಿದ್ದಾಳೆ ಗೊತ್ತಾ ನಮ್ಮ ಮಗು, ಬಾಕ್ಸರೇ. ಅಷ್ಟಮದಲ್ಲಿ ಕುಜ, ಪ್ರಬಲ ಮಾಂಗಲ್ಯ ದೋಷ, ಪ್ರಬಲ ಅಂಗಾರಕ ಬಲ ಮಿಥುನ ಲಗ್ನಕ್ಕೆ. ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ. ಸಾಮಾನ್ಯವಾಗಿ ಮಿಥುನ್ ಲಗ್ನದವರು, ಮಿಥುನ್ ರಾಶಿಯವರು ಹೊಡೆದಾಟ ಬಡದಾಟ ಮಾಡಲ್ಲ. ಬಟ್ ಕುಜ ಉಚ್ಚಂಗತಕ್ಕೆ ಬಂದ್ಬಿಟ್ರೆ ಹೋರಾಟ. ಈ ಥರದ್ದು ಹಾಕೋಣ. ಇರ್ಲಿ, ಸುಮ್ಮನಿರು, ಏನಕ್ಕೆ ಆತಂಕ ಪಡ್ತಿ? ಹೇಳಿದಾಗ ಎಲ್ಲ ಪಾಪು ನನ್ನ ಪಾಪು ನಿಂತ್ಕೊಬಿಡ್ತು, ಕಣ್ ತುಂಬಾ ನೀರು. ಬಲವನ್ನು ಹುಡುಕಿ ಮಕ್ಕಳೇ, ದಯಮಾಡಿ ನಿಮ್ ಕಾಲಕ್ಕೆ ಬೀಳ್ತಾನೆ. ಎಲ್ಲರಲ್ಲೂ ಒಂದು ಲೋಪದೋಷ ಇರುತ್ತೆ. ಯಾಕೆ ನನ್ನಲ್ಲಿ ಇಲ್ಲವೇ ಇಲ್ವಾ? ನಾನು ಅದೆಷ್ಟು ಕೊರಗ್ತೇನೋ ವಾಗ್ದೇವಿ ಹತ್ರ ಕೂತ್ಕೊಂಡು ಅಮ್ಮ ಹಿಂಗ್ ಮಾತಾಡ್ಬಿಡ್ತಾನೆ. ಸಿಟ್ಟಿಗೆದ್ರೆ ಏನೋ ಮಾತಾಡ್ಬಿಡ್ತಾನೆ. ಇದೆ ನನಗೂ ಇದೆ, ನನ್ನಲ್ಲೂ ಲೋಪದೋಷಗಳಿದೆ.
ಆದ್ರೆ ನನ್ನ ಬಲವನ್ನು ಹಿಡ್ಕೊಂಡು ನನಗೆ ನನ್ನ ಬಲ ಇದೆ, ನನ್ನ ಬಲ ಜಾತಕ, ಪರಾಮರ್ಶೆ, ಅಮ್ಮನವರ ಧ್ಯಾನ, ನಿಮ್ ಜೊತೆ ಮಾತಿ, 3 ಬಿಟ್ಟರೆ ನನ್ನ ಪ್ರಪಂಚ, ನನ್ನ ಕುಟುಂಬ. ಇಷ್ಟೇ, ಈ 4 ಇರುತ್ತೆ. 5ನೇದು ಮಹಾ ಅಂದ್ರೆ ನನ್ನ ಗುರುಗಳು, ಇನ್ನು ಪುಸ್ತಕ ಅಧ್ಯಯನ. ಅದ್ರ ಕಡೆ ಹಾಕ್ಬಿಟ್ಟಿದ್ದೀನಿ ಹೆಚ್ಚಾಗಿ. ಬಲ ಜಾಸ್ತಿ ಮಾಡ್ಕೊಂಡು ಹೋಗ್ಬೇಕು. ಹೌದು, ಹಂಡಿನಲ್ಲಿ ಒಂದು ಬೊಗಸೆ ಕಹಿ ಬಿದ್ದ್ಬಿಟ್ಟಿದೆ, ಸಕ್ಕರೆ ಜಾಸ್ತಿ ಮಾಡ್ತಾ ಹೋಗಿ, ಸಿಹಿ ಜಾಸ್ತಿ ಮಾಡ್ತಾ ಹೋಗಿ ಕಾಣಿಸಲ್ಲ ಅದು. ಒಂದು ಹಂಡೆ ಪಾಯಸದಲ್ಲಿ ಎಷ್ಟು ಕಹಿ ಎಲ್ಲಿ ಕಾಣಿಸುತ್ತೆ? ಹೌದು, ಕಹಿ ಕೊಟ್ಬಿಟ್ಟಿದ್ದಾನೆ. ಸಿಹಿ ಅಂದ್ರೆ ನಿಮ್ ಬಲವನ್ ಜಾಸ್ತಿ, ಓದೋ, ಕೆಲಸವೋ, ವಿದ್ವತ್ತೋ, ಜ್ಞಾನವೋ ಏನಾದ್ರೂ ಒಂದು ಕೊಟ್ಟಿರ್ತಾನೆ ಮಕ್ಕಳೇ, ಅದರ ಕಡೆ ಗಮನ ಹಾಕಿ. ಸೋತಿದ್ರ ಕಡೆ, ಕಳೆದೋಗಿದ್ರ ಕಡೆ, ಅವಮಾನ ಆಗಿದ್ರ ಕಡೆ ನಿಂತ್ಕೋಬೇಡಿ, ಜಾಗ್ರತೆ. ಮಿಥುನ ರಾಶಿ, ಚಂದ್ರ ಕುಜನ್ ಸಾರ ಏನೋ ತಳಮಳ. ಕುಜ ಬೇರೆ 12ನೇ ಮನೆ, ಬೆಂಕಿ ಇಟ್ಟಾಗ ಆಗುತ್ತೆ. ನಿಮ್ಮವರೇ, ನಿಮ್ಮ ಮನೆಯವರೇ, ಕುಟುಂಬದವರೇ, ಹತ್ತಿರದವರೇ, ಈ ಥರದ್ದು ಯಾವುದೋ ವಿಚಾರದಲ್ಲಿ ದೊಡ್ಡ ಸ್ಥಾನ, ಅದರಲ್ಲಿ ಪೊಲೀಸ್ ಇಲಾಖೆ, ಲೀಗಲ್ ಇಲಾಖೆ, ರಾಜಕೀಯದಲ್ಲಿ ಈ ಥರದಲ್ಲಿರೋರಿಗೆ ಟೆನ್ಷನ್ ತಪ್ಪಿದ್ದಲ್ಲ. ದೂರ ಪ್ರಯಾಣ ಬೇಡ, ದೊಡ್ಡ ಗಾಡಿ ಬೇಡ, ನೈಟ್ ಡ್ರೈವ್ ಬೇಡ. ಡ್ರೈವರ್ಗಳು ಜಾಗ್ರತೆ. ಸಿಕ್ಕಾಬಿಟ್ಟೆ ನಿದ್ದೆ ಬರೋರು ಗಾಡಿ ಪಕ್ಕಕ್ಕೆ ಹಾಕಿ ಮಲಗ್ಬಿಡಿ, ಏನಾಗಲ್ಲ. ಒಂದಿನ ರಜಾ ತಗೊಳ್ಳಿ. ನಿದ್ದೆ ಕೆಡಿಸ್ಕೊಂಡು ಡ್ರೈವಿಂಗ್ ಮಾಡಬೇಡಿ. ಈಗ ಜಾಗ್ರತೆ. ಕುಜ ಶುಕ್ರನ ಮನೇಲಿ ಕೂತಿದ್ದಾನೆ, ಅದು ಚಂದ್ರನ ಸಾರದಲ್ಲಿ ಎಲ್ಲಾದ್ರೂ ಇಳಿಸ್ತಾನ. ಅವನು ಎಲ್ಲೋ ಹೋಗಿ ಎಳ್ಕೊಂಡು ಹೋಗಿ ನಿಲ್ಲಿಸ್ತಾನೆ. ನೋಡಿ, ಮೊನ್ನೆ ಮಕ್ಕಳು ಪುಟ್ಟ ಹೇಳ್ತಲೇ ಇದ್ದಾನೆ, ಬೇಸ್ಮೆಂಟಿಗೆ ನೀರು ನುಗ್ಗಿ IAS ಓದಬೇಕು ಹೋದಂಥ ಮಕ್ಕಳು, ವ್ಯವಸ್ಥೆ ಇಲ್ಲ, ಏನೂ ಓದ್ಬಿಡ್ಬೇಕು. ಜೀವ 3 ಜನ ಮಕ್ಕಳು, ಫೆಸಿಲಿಟಿಯೇ ಇಲ್ಲ. ನಿಮ್ಮನ್ನು ರಕ್ಷಿಸಿಕೊಳ್ಳದಂತಹ ವಿದ್ಯೆಯಾ? ಯೋಚನೆ ಮಾಡಿ. ಮಿಥುನಂ ಜಾಗೃತಂ. ಕರ್ಕಾಟಕ ರಾಶಿ, ಕುಜ ಚೆನ್ನಾಗಿದ್ದಾನೆ, ಬಟ್ ಚಂದ್ರ ಸ್ವಲ್ಪ ತಳಮಳ. ರಿಯಲ್ ಎಸ್ಟೇಟು, ಪ್ರಾಪರ್ಟಿ, ಬೆಂಕಿ, ಎಲೆಕ್ಟ್ರಿಕಲ್ ಕೆಲಸ, ತುಂಬ ಭಾರ ಹೊರುವ ಕೆಲಸ, ಸೆಕ್ಯೂರಿಟಿ ಏಜೆನ್ಸಿಗಳಲ್ಲಿ ಕೆಲಸ ಮಾಡ್ತಿದ್ದೀರಿ, ಸ್ವಲ್ಪ ಟೆನ್ಷನ್, ಹೊರಗೆ. ಯಾರ ಹತ್ರ ಆದ್ರೂ ಜಗಳಕ್ಕೆ ನಿಂತ್ಕೊಬಿಡ್ತೀರಿ, ಬಿಟ್ಬಿಡಿ. ಅಯ್ಯೋ ನೀನು ದೊಡ್ಡವನು ಹೋಗಪ್ಪ ಅಂತ ಹೇಳ್ಬಿಡಿ, ಅಷ್ಟೇ. ಇನ್ನು ವಿಶೇಷವಾಗಿ ಸಿಂಹರಾಶಿ, ಚಂದ್ರ ಲಾಭದಲ್ಲಿರ್ತಕ್ಕಂಥ ಒಂದು ಭಾವ ಚೆನ್ನಾಗಿದೆ. ಕುಜನ ಭಾವ, ಲೀಗಲ್ ಸಿಸ್ಟಮ್, ಡಾಕ್ಟರು, ಸರ್ಜನ್ನು, ಜಡ್ಜು, ಪೊಲೀಸು, ಲಾಯರು, ಮೆಡಿಕಲ್ ಲೈನು, ಟೀಚರು, ಪ್ರೊಫೆಸರು, ಅಡ್ವೈಸರ್, ಇಂಥವರಿಗೆ ವಿಶೇಷ ಅಭಿವೃದ್ಧಿ. ಕನ್ಯಾ ರಾಶಿ, ಚಂದ್ರ ಕುಜನ್ ಭಾವ ಥನ್ನಂತ ಆಡ್ಬಿಡ್ತೀವಿ, ಹುಷಾರು. ನೀವು ಹೊಡೆದಾಟ ಬಡದಾಟ ಮಾಡೋರಲ್ಲ, ನಿಮ್ಗೆ ಬರೋಲ್ಲ. ಸುಮ್ಮನೆ ನೀವು ತೋರಿಸ್ಕೊಳ್ಳೋದಷ್ಟೇ. ಕಟಾರಿ ಕಟ್ಟಪ್ಪ, ಒಳಗಡೆ ಟುಸ್ಪಟಾಕಿ ಕಣಪ್ಪ. ಖಂಡಿತ ಸುಮ್ಮನೆ ಇದ್ದು ಬಿಡಿ. ದೇಹ ಬಲ ಬೇರೆ, ಗುಂಡಿಗೆ ಬಲ ಬೇರೆ. ಏನೇನೋ ಮಾಡ್ಕೊಳಕ್ ಹೋಗ್ಬಿಡಿ. ಬುಧ ಬೇರೆ 12ನೇ ಮನೇಲಿ ಬುದ್ಧಿಕಾರಕ ಮಲಗಿದ್ದಾನೆ, ಅವ್ನ ತಲೆ ಕೆಡಿಸ್ತಾನೆ. ಇದು ಮಾಡೋಣ, ಅದು ಮಾಡೋಣ, ಸುಮ್ಮನೆ ಇದ್ದು ಬಿಡಿ. ಏನು ಕೆಲಸ ಮಾಡ್ಕೊಂಡು ಹೋಗ್ತಿದ್ರೆ ಅದನ್ನ ನಿಭಾಯಿಸ್ಕೊಂಡು ಹೋಗಿ ಅಚ್ಚುಕಟ್ಟಾಗಿ ಚೆನ್ನಾಗಿರ್ತೀವಿ. ತುಲಾ ರಾಶಿ ಚೆನ್ನಾಗಿದೆ. ಭಾಗ್ಯಾಧಿಪತಿ ಲಾಭದಲ್ಲಿ, ದಶಮಾಧಿಪತಿ ಭಾಗ್ಯದಲ್ಲಿ ಚೆನ್ನಾಗಿದೆ. ಪಾರಿಶ್ರಾಮಿಕ ಕೆಲಸಗಳು, ಈ ಸಿಮೆಂಟ್ ವ್ಯಾಪಾರ, ಸ್ಟೀಲ್ ವ್ಯಾಪಾರ, ಹಾರ್ಡ್ವೇರ್ ವ್ಯಾಪಾರ, ಇಟ್ಟಿಗೆ ವ್ಯಾಪಾರ, ಕಬ್ಬಿಣ ವ್ಯಾಪಾರ, ಅಂಥದಕ್ಕೆ ಸಂಬಂಧಪಟ್ಟಂಥ ವೃತ್ತಿ. ಇಲ್ಲ ಚೇರ್ ರಿಪೇರಿ, ಮನೆ ರಿಪೇರಿ, ಗಾಡಿ ರಿಪೇರಿ, ವಾಹನಗಳ ರಿಪೇರಿ, ಇಂತಹ ವೃತ್ತಿ ಉದ್ಯೋಗ ಇರತಕ್ಕಂಥವ್ರು ವಿಶೇಷ ಅಭಿವೃದ್ಧಿ. ವೃಶ್ಚಿಕ ರಾಶಿ, ಚಂದ್ರ ಅಷ್ಟಮದಲ್ಲಿದ್ದಾನೆ, ಅಷ್ಟಮಾಧಿಪತಿ ದಶಮದಲ್ಲಿದ್ದಾನೆ. ಸೊ ವೃತ್ತಿಗೆ ಸಂಬಂಧಪಟ್ಟಂಥ ಟೆನ್ಷನ್, ಇಲ್ಲ ಮನೆಗೆ ಸಂಬಂಧಪಟ್ಟಂಥ ಟೆನ್ಷನ್ಗಳು ಎರಡೂ ಮ್ಯಾನೇಜ್ ಮಾಡಲಿಕ್ಕೆ ಒದ್ದಾಡ್ಬಿಡ್ತೀರಿ. ಯಾವುದಾದ್ರೂ ಒಂದು ಹಿಡ್ಕೊಳ್ಳಿ, ಆನಂದವಾಗಿರ್ತೀರಿ. ಒಂದನ್ನು ಹಿಡ್ಕೋಬೇಕು, 2 ದೋಣಿಲಿ ಕಾಲ ಇಡಬಾರ್ದು ಅಷ್ಟೇ. ಕೆಲಸ ಮಾಡ್ತಿದ್ರೆ ಕೆಲಸದ ಕಡೆ ಗಮನ ಕೊಡಿ. ಮನೆ ನೋಡ್ತಿದ್ರೆ ಆ ಕೆಲಸದ ಪಾಡಿಗೆ ಅದನ್ನು ಬಿಟ್ಟು ನೀವು ಮನೆತನ, ಕುಟುಂಬ ಅಂತ ನೋಡ್ಕೊಂಡು ಹೋಗಿ ನೆಮ್ಮದಿಯಾಗಿರ್ತೀರಿ. ಇನ್ನು ವಿಶೇಷವಾಗಿ ಧನುಸು ರಾಶಿ, ವಿಜಯ ಪ್ರಾಪ್ತಿ ಯೋಗ. ಅಂದುಕೊಂಡಂತ ಕೆಲಸ ಕಾರ್ಯ ವ್ಯವಸ್ಥಿತವಾಗಿ ನಡೆಯುತ್ತೆ. ಸಮಥಿಂಗ್ ಗೈಡಿಂಗ್, ಟೀಚರ್, ಪ್ರೊಫೆಸರ್, ಕೋಚ್ ಆಗಿದ್ದೀರಾ, ಸ್ಪೋರ್ಟ್ಸ್ ಕೋಚ್ ಆಗಿದ್ದೀರಾ, ಆಟಗಳ ಕೋಚು, ಡಾನ್ಸ್ನ ಕೋಚು, ಸಂಗೀತದ ಕೋಚು, ಈ ಥರದ ಮಾರ್ಗದರ್ಶನದ ವೃತ್ತಿ ಉದ್ಯೋಗ ಅದ್ಭುತ ಪ್ರಗತಿ. ಮಕರ ರಾಶಿ,
ಚೆನ್ನಾಗಿದೆ. ನೀವು ಅಷ್ಟು ಯುದ್ಧಕ್ಕೆ ಹೋಗಬೇಡಿ. ಚಂದ್ರ ಕುಜನ ಸಾರದಲ್ಲಿದ್ದಾನೆ. ಹೊಡೆದಾಡಕ್ಕೆ ಬರಲ್ಲ ನಿಮಗೂ ಕೂಡ. ಮಕರ ರಾಶಿಗೆ ಮೆತುವೆ ನೀವು. ಶನಿ ಭಾವ, ಅಯ್ಯೋ ನನಗೆ ಯಾಕಪ್ಪ ಬೇಕು, ಇವತ್ತು ನೀವು ನನಗೆ ಯಾಕಪ್ಪ ಬೇಕು ಅಂತ ಅಂದ್ಕೊಳ್ಳಿ ಸಾಕು, ಬೇರೆದೇನೇನೋ ಮಾಡಕ್ಕೆ ಹೋಗ್ಬೇಡಿ. ಸಂಗಾತಿ ಮುಖೇನ ಇಲ್ಲ ಸ್ನೇಹಿತರ ಮುಖೇನ ಆತ್ಮೀಯರ ಮುಖೇನ ಮಾಡುತ್ತಿರುವ ವೃತ್ತಿ ಉದ್ಯೋಗ ವ್ಯವಹಾರಗಳು ವಿಶೇಷ ಅನುಕೂಲ ಕೊಡತಕ್ಕಂಥ ಒಂದು ದಿನ. ಇನ್ನು ಕುಂಭರಾಶಿ, ಪಂಚಮದಲ್ಲಿ ಚಂದ್ರ ಕುಜನ್ ಸಾರ. ಸ್ವಲ್ಪ ಜಾಗ್ರತೆ, ಓಡಾಟ, ಪ್ರಯಾಣ, ಕಲಹ, ಸಣ್ಣ ಕಿರಿಪಿಟಿ, ವೃತ್ತಿ ಉದ್ಯೋಗ ಇವುಗಳಲ್ಲಿ ಆಗ್ತಕ್ಕಂಥದ್ದಾಗುತ್ತೆ. ಜಾಗರೂಕತೆ, ದುಡುಕಬೇಡಿ, ನಿಧಾನ ಮಾಡಿ. ಮನಸ್ಸಿನಲ್ಲಿ ಒಂದು 21 108 ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ. ಯಾಕಂದ್ರೆ ಚಂದ್ರ ಕುಜಂಸಾರದಿಂದ ಅಷ್ಟಮವನ್ನು ನೋಡ್ತಾನೆ, ಆ ಕುಜ ಸಪ್ತಮವನ್ನ ನೋಡ್ತಾನೆ. ಸೊ ಸ್ವಲ್ಪ ಜಾಗರೂಕತೆ. ಆದರೆ ಭಾಗ್ಯಾಧಿಪತಿ ಸಪ್ತಮದಲ್ಲಿ ಕುಳಿತಿರೋದು ಲಕ್ಷ್ಮೀನಾರಾಯಣ ಯೋಗವಾಗಿರೋದ್ರಿಂದ ಕುಂಭರಾಶಿಯವರಿಗೆ ಒಂದು ವಿಶೇಷ ದುಡ್ಡು, ಬಂಗಾರ ಇವುಗಳೆಲ್ಲವನ್ನ ನೋಡ್ತಕ್ಕಂಥ ವ್ಯವಹಾರ ಅಭಿವೃದ್ಧಿಯ ಸಂಕೇತವೂ ಉಂಟು. ಮೀನರಾಶಿ, ಸುಖಸ್ಥಾನದಲ್ಲಿ ಚಂದ್ರ. ಭೂಮಿ ಮನೆ ತಗೊಳ್ಳೋದು ಮಾರೋದು, ರಿಯಲ್ ಎಸ್ಟೇಟು, ಪ್ರಾಪರ್ಟಿ ಡೆವಲಪರು, ಕೃಷಿಗಾರಿಕೆ, ಹೈನುಗಾರಿಕೆ, ತೋಟಗಾರಿಕೆ, ದವಸ ಧಾನ್ಯ, ಕಿರಾಣಿ, ಮಂಡಿ ಈ ಥರದ್ದು ಇಟ್ಕೊಂಡಿದ್ದೀರಾ. ಗಾಡಿಗಳು, ಡ್ರೈವರು, ಟೂರ್ಸು, ಟ್ರಾವೆಲ್ಸು, ಇಂಥ ಒಂದು ವೃತ್ತಿ ಉದ್ಯೋಗ ಅದ್ಭುತ ಪ್ರಗತಿಯ ಸಂಕೇತ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.